ಸುರಭಿ ಕೈ ಹಾಕ್ಬಿಡ್ತೀನಿ, ಕೈ ತೋರಿಸ್ಬೇಡ ನನ್ನ ಹತ್ರ. ಹೇಳ್ಕೋ ಅಂತ ಹೇಳ್ತಿಲ್ವಾ? ಅದು ಅವಳಿಗಿರ್ಬೇಕು. ಒಂದ್ ಕೆಲಸ ಮಾಡು. ಸೊ ನಿನ್ ಫೋನಲ್ಲಿ ಇನ್ಸ್ಟಾಗ್ರಾಮ್ ಇರ್ತಾನೆ, ನಂದಲ್ಲಿ ಇನ್ಸ್ಟಾಗ್ರಾಮ್ ಇದೆ. ಸ್ಟೋರಿ ಅಷ್ಟೇ ಬ್ರೇಕಪ್ ಅಂತ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರ ಆಡ್ಕೊಂಡ್ರೆ ಇನ್ನೇನು ಮತ್ತೆ? ನಂಗೆ ಬೇಕಾಗಿಲ್ಲ. ನನ್ನ ಅಪ್ಪಂಗೆ ಏನ್ ಬೇಕಾಗಿಲ್ಲ. ಏನಂತ ಆಗ್ತೀಯ ನೀನೆಲ್ಲ? ನಾನೇ ಆಗ್ತೀನಿ ಕೊಡಪ್ಪ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತು. ಬೆಲ್ಜಿಪ್ಪ ಮಗನ ನಿನ್ನ, ಬೆಲ್ಜಿಪ್ಪ ಮಗನ ನಿನ್ನ. ಹೋಗ್ಬಿಡ ಪಡ್ಬೇಡ ಕುತ್ಕೋ. ಮತ್ತೆ ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಬಂದು ಏನಪ್ಪ ಅಂದರೆ, ಮನೇಲಿ ಪ್ರಕಾಶ್ ಬ್ರೋ ಮತ್ತು ಸಂತು ಬ್ರೋ ಎಲ್ಲ ಇದ್ದಾರೆ. ಸೊ ಸುರಭಿ ಅವರು ಇದ್ದಾರೆ. ಸುರಭಿ ಮನೆಗೆ ನಾವೆಲ್ಲ ಬಂದಿದ್ದೀವಿ. ಆಮೇಲೆ ಸಾನ್ವಿ ಅಕ್ಕ ಅವರು ಇದ್ದಾರೆ. ಸೊ ಇವಾಗ ಏನಪ್ಪ ಅಂದರೆ, ನಾವೆಲ್ಲ ಸೇರಿಕೊಂಡು ಅವರಿಬ್ಬರಿಗೆ ಪ್ರ್ಯಾಂಕ್ ಮಾಡೋಣ ಅಂತ. ಸಂತು ಬ್ರೋಗೆ ಏನು ಪ್ರ್ಯಾಂಕ್ ಅಂದರೆ, ಪ್ರಕಾಶ್ ಅಣ್ಣಂಗೆ ಏನು ಪ್ರ್ಯಾಂಕ್ ಅಂದರೆ, ಸೊ ನಾವಿಬ್ರು ಬೆಳಗ್ಗೆನೇ ಒಂದ್ಸಲ ಹೆಂಗಿರು ಜಗಳ ಆಡಿದ್ದು ಅಲ್ವಾ, ಅದನ್ನೇ ಮ್ಯಾಟ್ರ್ ಇಟ್ಕೊಂಡು ನಾ ಇಲ್ಲ ಇರೋಕ್ಕಾಗಲ್ಲ ಹಿಂಗೆ ಅಂತ ಒಂದು ಮಾತಾಡ್ಕೊಂಡು ಬ್ರೇಕಪ್ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಮಾತಾಡಾಯ್ತು ಪ್ಲಾನ್ ಮಾಡೋಣ ಅಂತ ಮಾತಾಡ. ಕುತ್ಕೊ ಬನ್ನಿ ನೀವೇನು ಪ್ಲಾನ್ ಮಾಡೋಣ 3 ಜನ ಮಾಡಿ ಪ್ಲಾನ್. ಇಲ್ಲೊಬ್ಬ ನೀನು ಮಾಡ್ತೀಯನ? ಏನ್ ಹೇಳು ಪ್ಲಾನ್? ಕಚ್ಬಿಡಪ್ಪ. ಹಾ ಹೇಳು. ಅಂದ್ರೆ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಮಾಡೋದ್ ಬೇಡ. ಲೈಕ್ ಎಲ್ಲಾರು ಸುಮ್ನೆ ಇದು ಲಾಸ್ಟ್ಗೆ ಹಾಕಿ ಈ ಕ್ಲಿಪ್ ಲಾಸ್ಟ್ ಬರ್ಲಿ. ಅಷ್ಟೇ ನಾವು ಪ್ರ್ಯಾಂಕ್ ಮಾಡಿರೋದ್ ಬರ್ಲಿ. ನೀನು ಇವಾಗ ಮಾತಾಡು, ಏನ್ ಪ್ಲಾನ್ ಮಾಡ್ತೀಯ? ಸೊ ಗೈಸ್, ಇವಳು ಏನ್ ಹೇಳಿದ್ಲು ಅಂದ್ರೆ, ಆಮೇಲೆ ಹೇಳ್ತೀನಿ, ಇವಳೇ ಮಾತಾಡ್ಲಿ. ಗೈಸ್ ಏನಂತ ಅಂದ್ರೆ, ಇವರು ನನ್ನ ಬ್ಲಾಗಲ್ಲಿ ಜಾಸ್ತಿ ತೋರಿಸ್ತಾ ಇಲ್ಲ. ಆಮೇಲೆ ಇಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರಪ್ಪ ಸುರಭಿ ಅವರು ಅಲ್ವೇನಾ. ಬರೀ ಸ್ಕೋಪ್ ತಗೊಂಡು ನಿಂತ್ಕೊಂತಾರೆ. ನನ್ ಚೆನ್ನಾಗ್ ಕಾಣಿಸಲ್ವಾ, ನಾನು ಹಂಗೆ ಕಾಣಿಸಲ್ವಾ, ನಾನು ಹೆಂಗಾದ್ರೂ ಇದ್ರು ಓಕೆ ಅವ್ರಿಗೆ. ಸರಿ, ಆಮೇಲೆ ಇನ್ನೇನಾದ್ರು ಸ್ಕ್ರಿಪ್ಟ್ ಪ್ಲಾನ್ ಮಾಡೋಣ ಬನ್ನಿ ಅಂತ 3 ಜನನು ಕರ್ಸಿದ್ರು. ಇವ್ರು ಮಾತ್ರ ನಿಂತ್ಕೊಂಡು ಏನೇನೇನೇನೋ ಹೇಳ್ತಾರೆ. ನಾವೆಲ್ಲಿ ಆ ಪೇಪರ್ ಈ ತರ ಕೂತಿದ್ದೀವಿ. ಹಿಂಗ ಅನ್ಸುತ್ತೆ. ಹೆಂಗ ಅನ್ಸುತ್ತೋ ಶಿಷ್ಯ? ಲವ್ ಓಯ್, ಏನ್ ಅನ್ಸುತ್ತೆ ನಿಂಗೆ? ಏನ್ ಅನ್ಸುತ್ತ ನಿಂಗೆ? ನನ್ ತಪ್ಪ ಅವಳ ತಪ್ಪ? ಯಾರ್ದು? ಓಯ್ ಯಾರ್ದು ತಪ್ಪು? ಯಾರ್ದು ಯಾರ ತಪ್ಪು? ಯಾರ್ದು ತಪ್ಪು? ಯಾರ್ದು ತಪ್ಪು? ಮಾತಾಡುತ್ತದ ಯಾರ್ದು ತಪ್ಪು? ಸುರಭಿದು ನೋಡಿ ಗೈಸ್, ಸುರಭಿ ನಾಯಿನು ಕೂಡ ಅದ್ ನೋಡ್ರಿ, ಅದ ಸಾಂಪ್ರದಾಯಿನಿ ಸುಬ್ಬಿನಿ ತರ ಕೂತವಳದು. ಹಲೋ ಅನ್ನು. ಓಯ್ ಬಿಡಿ ಇದೇನಾ ಮೀಟಿಂಗ್? ಬ್ಲಾಗ್ ಬಗ್ಗೆ ಮಾತಾಡು. ಈ ಬ್ಲಾಗ್ ಬಗ್ಗೆ ಮಾತಾಡ್ರಿ ಸುರಭಿ. ಅದೇ ಇವಾಗ ಪ್ಲಾನ್ ಬಂದು ಹೋಗಿದ ತಕ್ಷಣ ಅಲ್ಲ, ಸ್ವಲ್ಪ ಆದ್ಮೇಲೆ ಜಗಳ ಹಂಗಂಗೆ ಚೂರೇ ಸ್ಟಾರ್ಟ್ ಆಗ್ಬೇಕು. ಆಗ ಸ್ಟಾರ್ಟ್ ಆಗಿ ದೊಡ್ಡ ಜಗಳ ತರ ಆಗ್ಬೇಕು. ಹಂಗ್ ಮುಟ್ಬೇಕಂತ ದೊಡ್ಡ ಜಗಳ ತರ ಆಗ್ಬೇಕು. ನೋಡೋಣ ಗೈಸ್ ಹೆಂಗೆ ಇಷ್ಟು ಇವ್ರ ಪ್ಲಾನ್ ಅಂತ. ಇದು ಹೇಳೋದ್ಕಲ್ ಪ್ಲಾನ್ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಇದು ಎಲ್ಲಾರು ಗೊತ್ತು, ಸಿಂಪಲ್ ಪ್ಲಾನು. ಸೊ ಬನ್ನಿ ಹೋಗೋಣ. ಕಯ್ಯ ಅಂತ ಅಂತಿದ್ದಾಳೆ ಅವಾಗಲಿಂದ. ಅವ್ರಿಗೆ ಬುದ್ಧಿ ಬರಲ್ಲ ಗೈಸ್. ಸೊ ಮೇಲೆ ಹೋಗಿ ನೋಡೋಣ, ಟ್ರಿಗರ್ಡ್ ಮಾಡಕ್ಕೆ ಸುರಭಿ. ನಗಾಡಂಗಿಲ್ಲ ಟ್ರಿಗರ್ ಅಂದಿದ್ದು. ಏನ್ ಮಾಡೋದು ಹೋಗ್ತೈತಿ, ಸ್ವಲ್ಪ ಇಂಗ್ಲೀಷಲ್ಲಿ ಸ್ವಲ್ಪ ಅಲ್ಲ ಜಾಸ್ತಿನೇ. ಯಾವ ಏರಿಯಾದಲ್ಲಿ ನೀನು ಇದ್ದು ಬೆಂಗಳೂರಲ್ಲಿ ಫಸ್ಟ್? ಇಲ್ಲೇ KR ಪುರಂ. ಸುಮ್ಮನಿರು.
ಸೊ ಬನ್ನಿ ಗೈಸ್ ಹೋಗೋಣ, ಟೈಮ್ ಆಗ್ಬಿಟ್ಟೈತೆ. ಮೇಲೆ ಹೋಗಿ ನಮ್ಮ ಪ್ಲಾನ್ನ ಕಂಟಿನ್ಯೂ ಮಾಡೋಣ. ಗೊತ್ತಾಗೊಬ್ಬರ ಇವಳು ನೀರು ತಂದ ಕುಡಿಯಲ್ಲ, ಸಪ್ರೇಟಾಗಿ ಕೊಡ್ಬೇಕು. ಏನೋ ಲವ್ ಮಾಡ್ತಾ ಇದ್ದಪ್ಪ ಕೊಡ್ಬೇಕು. ನೀರ್ ಕೊಡ್ತಿರತ್ತಿಲ್ಲ ಅದ್ಯಾವ್ದೋ ವಿಡಿಯೋ ಮಾಡ್ಬೇಕು ಅಂತ ಅಂದ್ರಲ್ಲ, ಮಾಡ್ಕೊಡ್ರಿ. ಪ್ರಾಡಕ್ಟ್ ವಿಡಿಯೋ ಮಾಡ್ಬೇಕು ಅಂದ್ರಲ್ಲ, ಅದ್ ನೀವ್ ನೋಡ್ದಂಗೆನೆ ಬೆಳಗ್ಗೆ ಮಧ್ಯಾಹ್ನದಿಂದ ನಾನು ಹೇಳ್ತಾ ಇದೀನಿ ಅವ್ರಿಗೆ ಮಾಡು ಅಂತ ಮಾಡ್ಕೊಡ್ರಿ. ಇನ್ನೇನಲ್ಲಿ ಆಗೋಗುತ್ತೆ ಟೈಮ್ ಅಷ್ಟೇ. ಎಲ್ಲ ಫೇವರ್ ಮಾಡ್ತಾರೆ. ಅವಾಗಿಂದ ಕಂಟೆಂಟ್ ವಿಡಿಯೋ ಮಾಡಕ್ ಹೋಗ್ಬೇಕಾದ್ರೆ ಬಾ ಅಂತ 25 ಸಲ ಮಾತು ಹೇಳ್ತಾರೆ. ನೀವ್ ನಿಧಾನ ಕೇಳೋದ್ ಮಧ್ಯಾಹ್ನ ಹೆಂಗ್ ಕಿರ್ಚಾರ್ದ ಹುಡ್ಗಿ ಮೇಲೆ ಪಾಪ. ಹಂಗಂದ್ರೆ ಯಾವ ಹುಡುಗಿ ತಾನೇ ಬಂದ್ಬಿಡ್ತಾರೆ. ನಾನ್ ಕಂಡಲ್ಲಿ ನೀರೆಲ್ಲ ಸುತ್ಕೊಂಡು ತಪ್ಪ ಉದಿಸ್ಕೊಂಡು ಅವ್ರ ಹತ್ರ ಬರ್ಬೇಕು. ನಾನು ಮಾಡಕ್ಕೆ ಏನ್ ಮಾಡುತ್ತೆ ಬ್ಲಾಕ್ ಮಾಡಿದ್ರ ಬ್ಲಾಗ್ ಅಲ್ಲ ಬ್ರೋ, ನೀವು ಆಚೆ ಹೋಗಿದ್ರಿ ಗೊತ್ತಾ, ಅವಾಗ ವಿಡಿಯೋ ಮಾಡೋಣ ಅಂತ ನಾನು ಕರೆದೆ. ಬಿಡು ವಿಡಿಯೋ ಮಾಡಕ್ ಬರ್ಬೇಕು ತಾನೆ. 2 ಗಂಟೆಗೆ ವಿಡಿಯೋ ಮಾಡೋಣ ಅಂತ ಕರೆದೆ. ರೀಲ್ಸ್ ನೋಡ್ಕೊಂಡು ಕೂತಿದ್ಲು. ಆಮೇಲೆ 2:15 ಬರ್ತೀನಿ ಅಂದು. ಸರಿ ಆಯ್ತು, 2:15 ಕರೆದೆ. 3 ಗಂಟೆಗೆ ಅಂದು. 3 ಗಂಟೆಗೆ ಕರೆದಾದ್ಮೇಲೆ 20 ನಿಮಿಷ ಅಂದು. ನಾನು ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡೆ. ಅವಾಗಲಾದ್ರೂ ಬರ್ಬೇಕು ತಾನೆ. ಅವಳು 3:40ಕ್ಕೆ ರೆಡಿ ಆಗ್ತೀನಿ ಅಂತ ಹೋದ್ಲು. ಅವಾಗ ರೆಡಿ ಹಾಕೋದ್ಳು, ಉಗುರು ಬಣ್ಣ ಹಾಕೊಂಡು ಎಲ್ಲ ಹಾಕೊಂಡು. ಆಮೇಲೆ ತಗೊಂಡಿದ್ಯಲ್ಲ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಲ್ಲ ನಾನ್ ಮಾತಾಡ್ತೀನಿ, ನೀನ್ ಮಾತಾಡ್ತೀನಿ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರು ಕೇಳಿದ್ರು ಮಧ್ಯಾಹ್ನ ಏನಾಯ್ತು ಏನಾಯ್ತು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಮಾಡ್ತಾ ಬಿಡ್ರಿ ಆಯ್ತು. ಇವಾಗ ಸುರಭಿ ಉಗುರು ಬಣ್ಣ ನೀನ್ ಯಾವಾಗ ಹಾಕೋಬೇಕು ಸುರಭಿ? ಯಾವಾಗ ಹಾಕೊಳೋದು ಉಗುರು ಬಣ್ಣ? ನಾನೇನು ಹಾಕೊಳಕ್ಕೆ ನಾನು ಅಷ್ಟು ಟೈಮ್ ತಗೊಂಡಿಲ್ಲ. ತಗೊಂಡಿದ್ದೆ 5 ನಿಮಿಷ. ಬಂದಿದೀನಿ. ಆಮೇಲೆ ಇಬ್ರು ಏನ್ ಗೊತ್ತಾ, ಇವ್ರು ಕಂಟೆಂಟ್ ಗಳು ಹೇಳ್ತಾರೆ. ನನ್ಗದ್ ಇಷ್ಟ ಆಗಿಲ್ಲ ಅಂತಂದ್ರೆ ಆ ಕಂಟೆಂಟ್ ಓಡಲ್ಲ ಅಂತ ಗೊತ್ತಾದ್ರೆ ಎಂತ ವ್ಯಕ್ತಿನಾದ್ರೂ ಹೇಳ್ತಾ ಇರ್ತಾನೆ, ಬೇಡ ಇದು ಬೇರೆದ್ ಮಾಡೋಣ ಅಂತ ಅಂದ್ಬಿಟ್ಟು. ಅದೇ ಕೆಲ್ಸ ನಾನು ಕುತ್ಕೊಂಡ್ ಮಾಡ್ತಾ ಇದ್ದೆ ಅಷ್ಟೇ. ಅದೇ ಕೆಲ್ಸ ಮಾಡಿಲ್ಲ ಅಮ್ಮ ನೀನು. ಬೆಳಗಿನ ಅವಾಗ ನೀನು ಇಷ್ಟಿಂದ ನೋಡ್ಕೊಂಡ್ ಬರ್ದೇ ಇರೋದು. ನನ್ ಇದ್ ಮಾಡೋಣ ಅಂತ ಅಷ್ಟೇ. ಮಾಡೋ ಟೈಮಿಂಗ್ಸ್ ಎಲ್ಲ 5 ಗಂಟೆಗೆ ಹೋಗ್ಬಿಟ್ಟು ಬೇಡ ಚೇಂಜ್ ಮಾಡೋಣ ಅಂದ್ರೆ ನೀವು ಸಡನ್ ಆಗಿ ಅದೇ ವಿಡಿಯೋ ತೋರಿಸ್ಬಿಟ್ಟು ಅಲ್ಲ ನೀವು ಸಡನ್ ಆಗಿ ತೋರಿಸ್ಬಿಟ್ಟಿದ್ದೆ. ನಾನು ಇದೇ ಮಾಡೋಣ ಅಂತಂದ್ರೆ ಹೆಂಗ್ ಮಾಡೋಣ? ಮಾಡ್ಬೇಕು, ನಾನು ಹೇಳ್ದಂಗ್ ಮಾಡ್ಬೇಕು ನೀನು. ಮತ್ ನಾನ್ ಹೇಳ್ದಂಗು ಮಾಡಿ. ನಾನ್ ಮಾಡಲ್ಲ. ಅಲ್ಲ ಬೇಕು ಅಂತ ಕಂಟೆಂಟ್ ಅಷ್ಟೊಂದು ಇಲ್ಲ ಗುರು, ನಾನ್ ಮಾಡಲ್ಲ ಗುರು. ನಾನ್ ಹೇಳ್ದಂಗ್ ಮಾಡ್ಬೇಕು ನೀನು. ನಾವ್ ಮಾಡದಿರೋದಕ್ಕೆ ಇವತ್ತು ವಿಡಿಯೋಸ್ ಮಾಡಿಲ್ಲ. ಸರಿ ಬಿಡಪ್ಪ ಆಯ್ತು, ನಾನೇ ಮಾಡೋಣ ವಿಡಿಯೋ ಆಯ್ತು. ಬ್ರೋ ಟೈಮ್ ಇವಳಿಗೆ ಏನ್ ಗೊತ್ತಾ ಬ್ರೋ, ನಾನು ಅವಾಗ್ಲೂ ಹೇಳಿದೀನಿ ನಿಂಗೆ ವಿಡಿಯೋ ಮಾಡಕ್ ಇಂಟ್ರೆಸ್ಟ್ ಇದ್ಯಾ ಇಲ್ವಾ ಅದ್ ನಾನ್ ಕೇಳೋಳೆ. ಇಂಟ್ರೆಸ್ಟ್ ಇಲ್ದೇನೆ ವಿಡಿಯೋ ಮಾಡ್ತಾರೆ. ಅದೇ ಕಮ್ಮಿ. ಒಂದ್ ನಿಮಿಷ ಕೇಳಿ, ನಿಮ್ಗೆ ಎಲ್ಲಾನು ಈಗ ನಮ್ಮ ಮನೆಯವ್ರನ್ನ ಬಿಟ್ಟು ಎಲ್ಲಾನ ಬಿಟ್ಟು ಬಂದಿದೀನಿ. ನಾನಿಂದೇನ್ ಹಂಗೆ ಮಾಡಿದ್ರೆ ನಾನು ಬಿಟ್ಬಿಟ್ಟೆ ಬಂದಿರೋದು. ನೀವು ಬಿಟ್ಬಿಟ್ಟು ಬಂದಿದ್ದೀವಿ, ಬಟ್ ನಿಮ್ಗೂ ನನಗೂ ವ್ಯತ್ಯಾಸ ಇಲ್ವಾ? ಏನ್ ವ್ಯತ್ಯಾಸ? ಬಿಟ್ಬಿಟ್ಟು ಬಂದ್ರೆ ಅದ ಇದಲ್ವಾ ನಿಮ್ಗೆ? ಏನಿದು ಹುಡುಗರು ನೀವ್ ಬರ್ತೀರಾ ಕೆಲ್ಸ ಮಾಡ್ಬೇಕು ಆ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹುಡ್ಗಿರಂಗ್ ಬಂದ್ಬಿಡ್ತಾರ ಬಿಟ್ಬಿಟ್ಟು ಮನೇನ? ಬಂದಿರೋದು ಇದು ತರ ನೆಟ್ಟಗ್ ಮಾಡು. ಈ ತರ ಬಂದಿದ್ದ ತಕ್ಷಣ ಈ ತರ ಜಗಳ ಆಡ್ತೀವಿ. ಅಲ್ಲ ಬ್ರೋ, ಈಗ ಇವಳು ಹೇಳ್ತಿದ್ದಾಳಲ್ವಾ ಬಂದಿರೋ ರೀಸನ್ ಗಾದ್ರು ನೆಟ್ಟಗ್ ಮಾಡ್ಬೇಕು ತಾನೆ. ಈಗ ಹೇಳುದು ಹುಡುಗಿ ಆಗಿ ಇಷ್ಟ ದಿನ ನಾನ್ ಮಾಡ್ದಂಗೇನೆ ಸುರಭಿ ನನಗೆ ಕೋಪ ಬರ್ಸ್ಬೇಡ ಸುರಭಿ. ಸೋಂಬೇರಿತನ ಅಲ್ಲ ಕಣ. ನಾನು ಈಗ ನೀನು ಒಪ್ಪ, ನಾನು ಏನಾದ್ರು ನಿನ್ ಪ್ರೆಷರ್ ಆಗ್ತಿದ್ದೀನಿ ವಿಡಿಯೋ ಎಡಿಟ್ ಮಾಡು. ಪ್ರೆಷರ್ ಅಂತ ನಾನು ಹೇಳ್ತಾ ಇಲ್ಲ ಆಯ್ತಾ. ನಾನು ಒಪ್ಕೊಂಡೆ ಈಗ ಕುತ್ಕೊಂಡಿದ್ದು. ಆ ಮೂಮೆಂಟ್ ನಾನು ಮಾಡ್ಬೇಕು ಅಂತಾನೆ ಇದ್ದಿದ್ದು. ಈ ಸಡನ್ ಆಗಿ ಬಂದ್ಬಿಟ್ಟು ನನ್ಗೆ ಈ ವಿಡಿಯೋ ಮಾಡ್ಬೇಕು ಈ ನಡಿ ಮಾಡೋಣ ಅಂತ ನನ್ಗೆ ವಿಡಿಯೋ ಇಷ್ಟ ಆಗಿಲ್ಲ. ಆ ಸ್ಕ್ರಿಪ್ಟ್ ನನ್ಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಬೇರೆ ಬ್ರೋ ಚೇಂಜ್ ಮಾಡಿದೀನಿ, ಎಲ್ಲಾ ಮಾಡಿದೀನಿ. ಇನ್ನೊಂದ್ ಮಾಡೋಣ ಅದಕ್ಕೂ ಬರಲ್ಲ, ಓಡಾಕ್ತಲೆ ಪುನಃ. ಅದಾದ್ಮೇಲೆ ಅದೇ ಮನ್ಸ್ಕೊಂಡ್ ಹತ್ಕೊಂಡ್ ಕುತ್ಕೊಳ್ಳೋದು. ಏನ್ ನಂದೇ ತಪ್ಪೈತೆ ನಂದೇ ಇದೈತೆ ನಂಗೆ. ಇಲ್ಲ ನೀವ್ ಅಂದಂಗೆ ನೀನ್ ಅಂದ್ರು ನಾನು ತರ್ಕೊಂಡ್ ಹೇಳಿ ಅಂದಂಗೆ ನೀವ್ ಏನೇ ಮಾತಾಡಿದ್ರು ಆ ವರ್ಡ್ ಮಾತಾಡ್ಬೇಡಿ ಅಂತ ನಾನು ಹೇಳ್ತೀನಿ. ಏನಕ್ಕೆ ಹೇಳಿ ನನ್ಗೆ ಅದು ಇಷ್ಟ ಆಗಲ್ಲ. ನೀನು ಅಷ್ಟೇ ಕೈ ತೋರ್ಸ್ಕೊಂಡ್ ಮಾತಾಡೋಣ, ನಂಗೆ ಇಷ್ಟ ಆಗಲ್ಲ. ನಾನೇ ತೋರ್ಸ್ಕೊಂಡ್ ಮಾತಾಡ್ತೀನಿ.
ಜೋರಾಗಿ ಮಾತಾಡ್ಬೇಡ ಇದು ಸುರಭಿ. ದೊಡ್ಡದಾಗ್ಬಿಡುತ್ತಪ್ಪ. ನಾನೇ ಮಾತಾಡ್ತೀನಿ. ಜೋರಾಗಿ ಮಾತಾಡ್ಬೇಡ. ಸರಿ, ಆಯ್ತು, ಇದು ದೊಡ್ಡದಾಗುತ್ತೆ ಬಿಡ್ರಿ, ಆಯ್ತು. ಜೋರಾಗಿ ಮಾತಾಡ್ತಿದ್ಯಾ ನೀನು? ಈ topic ಇರೋದು- ಹೇಳ್ದೆ ಹುಡುಗ ಹುಡುಗಿ ಅಂದೆ. ಹುಡುಗಿ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡು. ಓ ಇಲ್ಲ, ನೀವ್ ಗಂಡಸ್ರೆಲ್ಲ ಹಿಂಗ್ ಮಾತಾಡ್ಸ್ಕೊಂಡಾಗ ನಾವು ಏನು ನೀನ್ ಏನಂದೆ? voice raise ಮಾಡ್ಬಾರ್ದಲ್ವಾ? ಹುಡುಗ ಹುಡುಗಿ ಅಂತ ಬಂದಿದ್ ನನ್ ಬಾಯಿಲಲ್ಲ. ಯಾರ ಬಾಯಲ್ಲಿ ಬಂದಿದ್ ಅವಳ ಬಾಯಿಲ್ಲ. ಹುಡುಗ ಹುಡುಗಿ ಮನೆ ಬಿಟ್ರೆ ಬಂದ್ ನಡೆಯುತ್ತೆ, ಹುಡುಗಿ ಮನೆ ಬಿಟ್ಟು ಬಂದ್ ನಡೆಯುತ್ತೆ. ಹುಡುಗ ಹುಡುಗಿ ಅಂತ ಯಾರ ಬಾಯಲ್ಲಿ ಬಂದಿದ್ದು? ನಾನ್ ಸೊ ಹುಡುಗಿ ತರ ಮಾತಾಡು. ಈ ಹುಡ್ಗಿ ತರ ಏನಂತ ನಾನ್ ಹುಡ್ಗಿ ಬರಕ್ಕಿಂತ ಹಿಂಗೆ ಮುಂಚೆ ಕುತ್ಕೊಂಡು ಹಿಂಗ್ ಹಿಂಗೆ ಮಾಡ್ಬೇಕಾ? ಹೇಳ್ತಾವ್ರಾ? ಮಧ್ಯಾಹ್ನ ಹಿಂಗೆ ಆ? ಹುಡ್ಗಿ ಅಂತ ವಯಸ್ಸು ಆಗಿನ ಕಾಲದಲ್ಲಿ ಹುಡ್ಗಿರು ಹೆಂಗಿದ್ರು ಗೊತ್ತಾ? ನಿಂದೆ ಯಾವಾಗ್ಲೇ ಕಾಲದಲ್ಲಿ ಇರೋದೆಲ್ಲ ಬೇಡ. ಈಗಿನ ಅವಾಗ್ಲೇ ಕಾಲದಲ್ಲಿ ಕಾಲದಲ್ಲಿ ಮನೆಯಿಂದ ಆಚೆ ಬರಕ್ಕೆ ಎದುಕೊಳ್ಳೋರು. ಅದೇ ಆ ಹಾ, ಥರ ಇರ್ಬೇಕಾ ನಾನು? ಅವಾಗಿನ ಕಾಲದಲ್ಲಿ ಈಗಿನ ಕಾಲ ಬಿಡು, ಆಯ್ತು, ಅದಕ್ಕೆ ಈಗಿನ ಯಾಕೆ ಕಾಲದಲ್ಲಿ ಇಷ್ಟಪಡ್ತೀನಿ? ಹೆಂಗವ್ರೆ ಗೊತ್ತಾ? ನನ್ಕಿಂತ ಹೆಚ್ಚಾಗಿ ಆಡೋರು ಅವ್ರೆ, ಮನೆಯಿಂದ ಆಚೆ ಹಾಕಿರೋರು ಅವ್ರೆ, ಕಟ್ಟಿಸಿರೋರು ಅವ್ರೆ, ಪ್ರತಿಯೊಬ್ರು ಅವ್ರೆ ಇಲ್ಲಿ ಹುಡುಗಿರು. ಮಾತಾಡು. ನಾನು ಟ್ರಿಗರ್ ಆಗೋವರೆಗೂ ಮಾತಾಡ್ತೀವಿ ಅಷ್ಟೇ. ಟ್ರಿಗರ್ ಆದ್ಮೇಲೆ ನೀನ್ ಟ್ರಿಗರ್ ಅಂದ್ರೆ ಏನಂತ ಇದೀರ ನೀವು? ನಾನೇನ್ ಮಾಡ್ದೆ ಅಂತ ಈಗ ಸ್ವಲ್ಪ ಹೊತ್ತು ಹಿಂಗೆ ಮಾತಾಡೋ ಟ್ರಿಗರ್ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಬಿಡು ಸುರಭಿ, silent ಆಗಿ ಈಗ ನಾನ್ ಕೇಳೋದಿಷ್ಟೇ, ನಾನು ಹೇಳಿದ್ ನೀನ್ ಮಾಡ್ಬೇಕು ಅಷ್ಟೇ. ಏನ್ ಮಾಡ್ಬೇಕು? ವಿಡಿಯೋ ಆಗ್ಲಿ ಏನೇ ಆಗ್ಲಿ ಹೋಗ್ಲಿ, ನಾನ್ ಹೇಳೋದ್ ಮಾಡಂಗಿಲ್ಲ. ಮಾಡ್ತೀನಿ. ನಾನ್ ಹೇಳ್ದಾಗ ನಂದು ಸರ್ದಿ ಬಂದಾಗ ನೀನ್ ಮಾಡ್ಬೇಕು. ಈಗ ನಂಗೆ ಅದ್ ಸರಿ ಇಲ್ಲ, ನಂಗೆ ಇದ್ ಸರಿ ಇಲ್ಲ. ಒಂದ್ ನಿಮಿಷ, ಇಬ್ರು ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋದ್ರೇನೆ ಏನೇ ಆದ್ರೂ ಬೆಳೆಯೋದು. ನೀನ್ ಹೊಂದಾಣಿಕೆ ಕೊಡ್ತಿಲ್ವಲ್ಲ. ಕೊಡ್ತಿಲ್ಲ ಅಂತಂದ್ರೆ ರೀಸನ್ ಇಲ್ಲ ಅಂತ ಮೊದಲೇ ಅರ್ಥ. 8 ದಿವಸ ಮಾಡ್ಕೊ. ಹಾಗೆ ಇಲ್ಲ, ಅದನ್ನ ಎಲ್ಲಿ ಮಾಡ್ತಾವಳೆ? ಅಲ್ಲ, ಬರೀ ಮೊದಲೇ ಯಾವಾಗ 8 ದಿವಸ ನೋಡಿದ್ರು ಮನೆ ಮಾಡ್ಕೊ. ಮನೆ ನಿದ್ದೆ ಮಾರಿಗುಡಿ ಮನೆ ಮಧ್ಯೆ ಮುದ್ದೆ ಮಾರಿಗುಡಿ ನಿದ್ದೆ ಅನ್ನಂಗ್ ಮಲ್ಕತಾಳೆ. ಅವಳಿಗೆ ಟೈರ್ಡ್ ಆಗೈತ್ ಕಣ ಮ್ಯಾಚ್ ತಿಂದ ಇಲ್ಲಿವರೆಗೂ. ನಾನ್ ಏನ್ ಹೇಳ್ದೆ, ನನ್ಗೆ ಅವೆಲ್ಲ ಗೊತ್ತಿಲ್ಲ ಅವ. ಅವಾಗ್ಲೇ ಪ್ರಕಾಶ್ ಹೇಳಿ. ಬ್ರೋ ಬಾಬ್ರೋ ಇಲ್ಲಿ ನೀನು. ಪ್ರಕಾಶ್ ಬ್ರೋ ತಡಿ ಅವ್ರೆ, ಅವ್ರೆ. ಅವ್ರೆ. ಅವ್ರು ಯಾಕೆ ಇವಾಗ? ಬರ್ಲಿ. ಬಿಡ್ರಿ ಆಯ್ತು, ಇವಾಗ ಪ್ರಕಾಶ್ ಬ್ರೋ. ಬರ್ರಿ. ನೀನು ಇದ್ದೆ ಬ್ರೋ ಮಧ್ಯಾಹ್ನ ಬಾಬ್ರೋ. ಕೂತ್ಕೋ ಬ್ರೋ ಇಲ್ಲಿ. ಕೂತ್ಕೋ ಬಾ ಇಲ್ಲಿ. ಏನಪ್ಪ, ಡರಾರ್ ಬಡಾರ್ ಅಂತ ಸಾಕಾಗ್ತಿದ್ಯಾ? ನಿದ್ದೆ ಮಾಡಕ್ಕೆ ಬಿಡಿದ್ರೆ ಯಾಕ್ರ? ಈಗ ಅದ್ ಬಿಡ್ರಿ, ಈಗ ನೀವು ಮಧ್ಯಾಹ್ನ ಇವಳು ಹೆಂಗ್ ಮಾತಾಡೋದು? ನಾನು ಎಷ್ಟು ಸಲ ಕರ್ದೆ ಇವಳನ್ನ? ಮಧ್ಯಾಹ್ನದ ಕತೆ ಮಧ್ಯಾಹ್ನಕ್ಕೆ ಬಿಡ್ರ ಈಗ ಯಾಕೆ ಪ್ರಯತ್ನ ಮಾಡ್ತಿದ್ದೀರಾ? ನಾನೇ ಹೇಳ್ತಿರೋದು, ಈಗ ಬಂದ್ಬಿಟ್ಟು ಇವಳು ಹೇಳ್ತಿರೋದು ಹೆಂಗ್ ನಾವ್ ನಂದೇ ತಪ್ಪನ್ನ ಪೋಟ್ರೆ ಮಾಡ್ತಾವ್ ಇಲ್ಲಿ. ಬ್ರೋ, ನಾನ್ ಮಧ್ಯಾಹ್ನದಿಂದ ನಂದೇ ಜಗಳನ ಇವ್ರದ್ದು, ಹಂಗಂದ್ರೆ ಅಲ್ಲ, ನಾನು ನಂದೇ ಇವ್ರದ್ದು ತಪ್ಪು ಅಂತ ನಾನೇನ್ ಪೋಟ್ರೆ ಮಾಡ್ತಾ ಇಲ್ಲ. ಇವಾಗ ನನ್ಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಅದನ್ನ ಮಾಡ್ಬಾರ್ದು ತಾನೆ. ಇಬ್ರು ಈಗ ಈ ಮಾತು ಕುತ್ಕೊಂಡು ಮಾತಾಡಿದ್ರೆ ಮುಗ್ದೋಯ್ತು. ಈಗ ನೀವ್ ಎಕ್ಸ್ಪ್ಲೈನ್ ಮಾಡ್ಬೇಕು, ಅದನ್ನ ಹಿಂಗ್ ಮಾಡಿದ್ರೆ ಓಡುತ್ತೆ ಹಂಗೆ ಹಿಂಗೆ ಅಂತ ಬೆಲ್ಜಿಪ್ಪ ಅಂದ್ಬಿಟ್ಟು. ಮಗನ ನೀನು. ಹಂಗೆ ಹಿಂಗೆ ಅಂತ ಬೆಲ್ಜಿಪ್ಪ ಅಂದ್ಬಿಟ್ಟು. ಮಗನ ನೀನು. ಬೆಳ್ಚಿಪ್ಪ ಮಗುನ ನಿಂಗೆ ಹೇಳ್ಕೊಡಕ್ಕೆ ಮಗುಗೂ ಹೇಳ್ಕೊಡ್ಬೇಕು, ದೊಡ್ಡವ್ರಿಗೂ ಹೇಳ್ಕೊಡ್ಬೇಕು, ಆಯ್ತಾ? ಇವಾಗ ಯಾವ್ದೋ ಕ್ಲಾಸ್ ಹೋಗಿರ್ತೀರ, ದೊಡ್ಡವ್ರಾಗ ನಂಗೆ ಹೋಗಿ ಸೆಕೆಂಡ್ PU ಕ್ಲಾಸ್ ಹೋಗಿದ್ದೆ, ಅವಾಗ ನಾನ್ ದೊಡ್ಡೋಳೆ. ಹೋಗಿ ಅಮ್ಮ, explain ಇವಾಗ ಅದೆಲ್ಲ ಮಾಡ್ಬೇಕಾದ್ರೆ ಬೇಡ. ಹೋಗಿ exam ಬರೀ ಅವಾಗೆಲ್ಲ ಬೇಡ, ಯಾವ್ದು ತಪ್ಪು ಅಂತ ಗೊತ್ತಾಗ್ಬೇಕಷ್ಟೇ ಬ್ರೋ ನಂಗೆ. ಈಗ ಈಗ ಅಷ್ಟೇ ಅಲ್ಲದೆ ಅಂತೆಲ್ಲ ಬರೀ ಇದಕ್ಕೆ ಜಗಳ. ಒಂದ್ ಇದ್ ಮಾಡ್ಬೇಕು, ಒಂದ್ ನೀರ್ ಕೊಡೋನದಕ್ಕೂ ಜಗಳ ಆಡ್ತಾಳೆ, ಒಂದ್ ಇದ್ ಮಾಡಕ್ಕೂ ಎಡಿಟ್ ಇದು ಏನ್ ಮಾಡ್ತಿದ್ರಿ ಅನ್ನೋದಕ್ಕೂ ಜಗಳ ಆಡ್ತಾಳೆ, ಅಲ್ಲೋ ಹೋಗೋದಕ್ಕೂ ಜಗಳ ಆಡ್ತಾಳೆ. ವಿಡಿಯೋ ಮಾಡ್ಬಾ ಅನ್ನೋದಕ್ಕೂ ನನ್ ಕೈಲಿ ಬಯಸ್ಕೋಬೇಕು. ಏನಾರ ಮಾಡಿಸ್ಕೊಂಡು ಹೊತ್ಕೊಂಡ್ ಕುತ್ಕೊಳ್ಳೋದು. ನನ್ಗೆ ಬರಲ್ಲ ಕಣ್ಣೀರು. ಮತ್ತೆ ಮಸ್ತ್ ನೀನ್ ಕಣ್ಣೀರ ಬೆಳೆಯೋದು. ಅಂತಂದ್ರೆ ನಾನು ಹತ್ಕೊಂಡ್ ಕುತ್ಕೊಂಡು ಇನ್ನೇನ್ ಅದೆಲ್ಲ ಮಾಡ್ತಾರೆ? ತಪ್ಪು, ಹಂಗೆಲ್ಲ. ಬ್ರೋ ನಾನ್ ಮಾತಾಡಿಲ್ಲ ಅಂತ ಹೇಳ್ತಿಲ್ಲ. ನಾನು ಈ ಕೋಪ ಬಂದಾಗ ಯಾರೇ ನೀವೇ ಆಗ್ಲಿ ಯಾರೇ ಆಗ್ಲಿ ಬೈದೆ ಬರ್ತೀರಾ. ಅದು ಯೂಸ್ ಮಾಡೇ ಅದೇ ಮಾಡ್ತಾರೆ. ಹೆಣ್ಮಕ್ಳ ಮೇಲೆ ಹಂಗೆಲ್ಲ ಮಾತಾಡ್ತಾರೆ. ಹೇಳ್ತಿರೋದು ಈಗ ಯಾರ್ಯಾರು ಯೂಸ್ ಮಾಡೇ ಮಾಡ್ತಾರೆ. ಅದ್ ಯೂಸ್ ಮಾಡವ್ರೆ ಅಂದ್ರೆ ಎಲ್ಲಿವರೆಗೂ ಯಾವ ಪೀಕ್ ಲೆವೆಲ್ ವರೆಗೂ ಹೋಗಿರುತ್ತೆ ಅಂತ ಅರ್ಥ ನಮ್ ಡ್ಯಾಡಿ ಮಾಡ್ತಾರೆ. ಯೂಸ್ ಮಾಡಿಲ್ಲ, ಯಾರು ನಮ್ ಡ್ಯಾಡಿ ಯೂಸ್ ಮಾಡಿಲ್ಲ. ಯಾರು ನಾನು ಈಗ್ಲೇ ಹೇಳ್ತೀನಿ, ಡ್ಯಾಡಿ ಎಲ್ಲರ ಯೂಸ್ ಮುಂದೆ ಮಾಡಿಲ್ಲ ಅಂತ. ಆಯ್ತಮ್ಮ, ನಂದೇ ತಪ್ಪಮ್ಮ, ನಂದೇ ತಪ್ಪಾಯ್ತು, ಸಾರಿನಾ. ಈಗ ನಾನ್ ಹೇಳ್ತಿರೋದು, ಹಂಗ ಅವೆಲ್ಲ ಗೊತ್ತಿಲ್ಲ. ನಾನು ವಿಡಿಯೋ ಮಾಡ್ತಿದೀನಿ ಅಂದ್ರೆ ನಾನು ಸ್ಕ್ರಿಪ್ಟ್ ಬರೀತೀನಿ ಅಂದ್ರೆ ಅದ್ರ ತಕ್ಕ ನೀನ್ ಮಾಡ್ಬೇಕು, 8 ಟೈಮ್ಸ್ ಮಾಡ್ಬೇಕು. ಅದ್ ಬಿಟ್ಟು ಮಾಡ್ತೀನಿ. ನನ್ಗೆ ಸ್ಕ್ರಿಪ್ಟ್ ಇಷ್ಟ ಆಗಿಲ್ಲ ಅಂತಂದ್ರೆ ಅದನ್ನ ನಾನು ಕುತ್ಕೊಂಡು ಇಷ್ಟ ಆಗಿಲ್ಲ ನನಗೆ ಇಷ್ಟ ಆದ್ಮೇಲೆ ಮಾಡ್ಬೇಕಣ್ಣ ನೀನು. ಮಧ್ಯಾಹ್ನದ ಕತೆ ನಾನು ಮಧ್ಯಾಹ್ನ ಏನ್ ಹೇಳ್ದೆ, ಅವಳಿಗೆ ಇಷ್ಟ ಆಗೋದನ್ನ ಕಂಟೆಂಟ್ ಮಾಡ್ರಿ, ನಿಮ್ಗೆ ಇಷ್ಟ ಆಗೋದನ್ನ ಕಂಟೆಂಟ್ ಮಾಡ್ರಿ ಅಂತ ಹೇಳ್ತಾನೆ. ಮಧ್ಯಾಹ್ನ ಏಂತಕ್ ಮತ್ತೆ ತಕೊಂಡ್ ಕೂತಿದ್ದೀರಾ ಹೆಂಗೆ ನೀವು? ಅವಳಿಗೆ ಹೆಂಗೆ ಗೊತ್ತಾ, ಅವಳಿಗೆ ಇಷ್ಟ ಆಗಿರೋದು ಯಾವ್ದಾದ್ರು ಮಾಡ್ಬೇಕು. ನನ್ಗೆ ಅವಳಿಗೆ ಇಷ್ಟ ಆಗದಿರೋದು ನಾನ್ ಮಾಡ್ಬೇಕು, ನನಗೆ ಇಷ್ಟ ಆಗದಿರೋದು ಅವಳಿಗೆ ಇಷ್ಟ ಆಗಿಲ್ಲ ನಾನ್ ಮಾಡಂಗಿಲ್ಲ. ಆತರ ನಾನು ಹೇಳೋದು ಅರ್ಥ ಆಗಿರೋ ಬ್ರೋ. ಈಗ ಇವ್ರಿಗೊಂದು ಕಂಟೆಂಟ್ ಇಷ್ಟ ಆಗಿರುತ್ತೆ, ಅದ್ ನನಗೆ ಇಷ್ಟ ಆಗಲ್ಲ, ಅದ್ ನಾನು ಒಪ್ಕೊಂಡ್ ಮಾಡ್ಬೇಕು. ಈಗ ನನಗೆ ಕಂಟೆಂಟ್ ಇಷ್ಟ ಆಗಿರುತ್ತೆ, ಅವಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅದ್ ಮಾಡಂಗೇ ಇಲ್ಲ. ಬ್ರೋ, ನಾನು 100% ಅಲ್ಲಿ 60% ಇವ್ರಿಗೆ ಬಿಟ್ಟಿರ್ತೀನಿ. ಇವ್ರು ಹೇಳೋದು ನನ್ಗೆ ಒಂದೊಂದು ಇಷ್ಟ ಆಗುತ್ತೆ, ಅದನ್ನ ನಾನು ಕೇಳೋದೇ ಇಲ್ಲ. ಎರಡು ಸ್ಕ್ರಿಪ್ಟ್ ಹೇಳಿದ್ರು, ಅದ್ರಲ್ಲಿ ಒಂದ್ ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಇನ್ನೊಂದ್ ಮಾಡ್ಬೇಕು ಅಂತ ಹೇಳಿದ್ರು. ಅದನ್ನ ನಾನು ಚೆನ್ನಾಗಿಲ್ಲ ಬೇರೆ ನೋಡ್ತೀನಿ ಅಂತ ನೋಡ್ತಾ ಇದ್ದೆ ಅಷ್ಟೇ.
ಅಷ್ಟಕ್ಕೆ ತಗೊಂಡ್ ಕುತ್ಕೊಂಡ್ರು ಇಷ್ಟೊತ್ ಬೇಕು ಹಂಗ ಹೆಂಗೋ ಮಾತಾಡಿದ್ರು. ಹೆಂಗೋ ಈಗ ಅವೆಲ್ಲ ಬೇಕಾಗಿಲ್ಲ ಬ್ರೋ. ಏನ್ ಗೊತ್ತಾ, ಆಮೇಲೆ ಅವನು ರೆಡಿ ಆಗೋದು ನೀನು ಬೇಗ ರೆಡಿ ಆಗ್ಬಿಡು, ಬೇಗ ಇದಕ್ಕೆ ಬಿಡು ಅಷ್ಟೇ. ಅದೆಲ್ಲ ಬಿಡು. ಈಗ ನಾನು ಹೇಳಿದ್ನ ಮಾಡ್ತಾಳೆ ಇವತ್ತು ಕೇಳ್ರಿ. ಹಂಗಿದ್ರೆ ನಾನು ಕಂಟಿನ್ಯೂ ಮಾಡ್ತಿಲ್ಲ, ನಂಗೆ ಬೇಕಾಗಿ ಏನಾದ್ ಹೇಳಿದ್ ಮಾಡ್ತಾರ ಅಂತ ಇಲ್ಲಿವರೆಗೂ ಇವಾಗ ಕಪ್ಪಲ್ ವಿಡಿಯೋ ಮಾಡ್ಬಿಟ್ಟು ಇವಾಗ ಏನ್ ಮಾಡ್ತಾರ ಮಾಡಲ್ಲ. ನನಗೊಂದು ಇದ್ದಾವೆಲ್ಲ ಹೋಗ್ಬೇಕು ಅಂತ ಐತಿ. ಅದ್ ಬಿಟ್ಬಿಟ್ಟು ಆಡ್ಕೊಂಡ್ರೆ ಇನ್ನೇನು ಮತ್ತೆ ನಂಗೆ ಬೇಕಾಗಿಲ್ಲ. ಇನ್ನೇನ್ ನನ್ ಮಾತ್ ಕೇಳಿಲ್ಲ ಇನ್ನೇನ್ ಮತ್ತೆ ವಿಡಿಯೋಗೋಸ್ಕರ ಅಲ್ಲ ಅಕ್ಕ ನಾನ್ ಹೇಳ್ತಿರೋದು. ಒಂದು ಬಾಂಡಿಂಗ್ ಅನ್ನೋದು ಇರ್ಬೇಕು ತಾನೆ. ಬಾಂಡಿಂಗ್ ಅನ್ನೋದು ಇರ್ಲಿಲ್ಲ, ಬರೀ ಜಗಳ ಆಡ್ತಾನೆ ಇದ್ರೆ ಅದೇನಾಗುತ್ತೆ? ನನಗೆ ಕೈ ತೋರ್ಸ್ ಮಾತಾಡ್ಬೇಡ, ನನಗೆ ತೋರ್ಸ್ಬೇಡ. ನಿಜ ಕೈ ಏನ್ ಗೊತ್ತಾ, ನೀವ್ ಇದ್ರ ಸ್ಟಾರ್ಟಿಂಗ್ ನೀವು ವಿಡಿಯೋ ಮಾಡ್ಬೇಕಾದ್ರೆ ಏನ್ ಹೇಳಿದೆ ನಾನು? ನೋಡ್ರಿ ನೀವು ಲವರ್ಸ್ ಅಂತ ಇದ್ ಮಾಡ್ಕೊಬಿಟ್ಟು ಅದು ಅವಳಿಗಿರ್ಬೇಕು. ಅವಳಿಗೆ ಅದು ನಂದೇ ನಡಿಬೇಕು, ನಂದೇ ಅವೆಲ್ಲ ಬೇಕಿಲ್ಲ. ನೀವು ಬರೀ ಫ್ರೆಂಡ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ರೆ ಹೋಗೋದ್ ಬೇಡಪ್ಪ. ಇವಾಗ ನೀವು ಕಪಲ್ ಆಗಿದ್ದೀರಾ, ಕಪಲ್ ಅಂತ ಮಾಡ್ಬಿಟ್ಟು ಇವಾಗ ಅವಳಿಗೊಂದ್ ಲೈಫ್ ಐತೆ ನಿಮ್ಗೊಂದ್ ಲೈಫ್ ಐತೆ ಆಟ ಆಡ್ತಾ ಅವೆಲ್ಲ ಬೇಡ ನಾನು ಎಷ್ಟೇ ಹೇಳೋದು. ಅವಳು ನಾನು ಹೇಳ್ದಾಗ ಮಾಡ್ತಾಳೋ ಇಲ್ವಾ ಅಂತ. ಅವಳು ಹೇಳ್ದಾಗ ನೀನು ಮಾಡ್ಬೇಕು, ನೀನ್ ಹೇಳ್ದಾಗ ಅವಳು ಮಾಡ್ಬೇಕು. ನಾನ್ ಮಾಡ್ತೀನಿ, ಅವಳು ಮಾಡಲ್ಲ. ಮಾಡ್ತಾಳೆ, ಯಾಕೆ ಮಾಡ್ತೀಯ ಮಾಡಲ್ಲ ಅಷ್ಟು ನಂಗೆ ಹೇಳಿ. ಇಲ್ಲ ನಾನು ಈಗ ಅಪ್ಪಕ್ಕೆ ಫೋನ್ ಮಾಡಿ ನಾನು ಹೇಳ್ತೀನಿ ಬೇಕಾಗಿಲ್ಲಪ್ಪ ನಾನು ಬಿಟ್ಬಿಡ್ತೀನಿ. ಏನು ಕೊಡ್ತಿದ್ಯಾ ಬ್ರೋ ನೀನು? ಈ ತರ ಬೇರೆ ಆಗೋದಕ್ಕೆ ನೀವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಇನ್ನೇನ್ ಬ್ರೋ. ಇವಳು ಎಲ್ಲದಕ್ಕೂ ಇವಳು ಅಜ್ಜಿ, ಎಲ್ಲದಕ್ಕೂ ಅಲ್ಲಿ ಹೋಗ್ತೀನಿ ಅನ್ನೋದಕ್ಕೂ ಇವಳು ಅಜ್ಜಿ, ಇಲ್ಲಿ ಹೋಗ್ತೀನಿ ಅನ್ನೋದಕ್ಕೂ ಒಂದ್ ಕಾರಣ ಕೊಡ್ಬೇಕು, ಎಲ್ಲ ಕೊಡ್ಬೇಕು. ಇದಕ್ ನಾನು ಇರ್ಬೇಕು? ಅಷ್ಟೆಲ್ಲ ಸಹಿಸ್ಕೊಂಡಿದ್ರು ನಾನು ಇದೊಂದ್ ಹೇಳಿಲ್ಲ ಅಂದ್ರೆ ಮಾಡಲ್ಲ ಅನ್ನೋದಕ್ಕೆ ಅವ್ರು ಅಲ್ವಾ ನನ್ಗೆ ಎಲ್ಲ ಅಂತವಳೆ. ನನ್ ಇದಾತ್ರ ನಂಗೆ ಏನಿಂದ್ರೆ ನಾನು ಹಂಗಿರ್ಬೇಕು, ಇಲ್ಲ ನಾನು ಇರಲ್ಲ. ಹೇಳ್ತೀರಾ ಹೇಳ್ಕೊಡಿ. ಇಬ್ರು ಫೋನ್ ನನ್ನ ಹತ್ರ ಇಲ್ಲ. ನನ್ಗೆ ನಮ್ಮ ಮನೆಗೆ ಹೇಳಕ್ ಬಾಳೆ ವಿಷಯ ಅಲ್ಲ ಆಯ್ತಾ. ಆಯ್ತು ಹೇಳ್ಕೋಗೆ ಹೇಳ್ಕೋ ಅಂತ ಹೇಳ್ತಿಲ್ವಾ? ಏನ್ ಎದ್ದೋದೆ ಗೊತ್ತಾ? ನಾನು ಎದ್ದೋಗ್ತೀನಿ, ನನ್ಗೇನ್ ಎದ್ದೋಗ್ಬಿಡ ಏನ್ ಯಾವಳು ಇರೋದಾದ್ರು ಗುರು, ಇಲ್ಲ ಅಂದ್ರೆ ಹೋಗ್ ಗುರು. ಅಷ್ಟೇ. ನಾಟಕಗಳು ಆಡ್ತಾ ಇದೀರಾ ಈ ತರ? ಅದು ಅವಳಿಗಿರ್ಬೇಕು. ಕನ್ನಡ ಆಡ್ತಿರೋದು ನಾನು. ಕನ್ನಡನೇ ಬೇರೆ ನಿನ್ನ ಅಕ್ಕ ನಿನ್ನ ಅಮ್ಮನ ಮಾತಾಡಿಲ್ಲ. ನಾನ್ ಇವಾಗ ಮಾತಾಡಿಲ್ಲ ಅಂತ ಹೇಳ್ತಿರೋದು. ಬೆಳಗ್ಗೆ ಹಂಗೆ ಬೆಳಗ್ಗೆ ಮಾತಾಡ್ದಾಗ ಈಗಿರೋ ನೀನ್ ನೋಡೋಣ. ಹಾ ಹೇಳ್ದಲ್ಲ ಇವ್ರ ಮುಂದೆ ಮಾತಾಡೋ. ಇಷ್ಟ ಆಗಿಲ್ಲ ಅಂತಂದ್ರೆ ಅದನ್ನೇ ಹೇಳಿದ್ದೆ ನಾನು ಅಂತ ನಿನ್ನ ಹತ್ರ. ಏನ್ರ ಕಂಟೆಂಟ್ ಗೋಸ್ಕರ ಜಗಳ ಆಡ್ಕೊಂಡು ಕಂಟೆಂಟ್ ಗೋಸ್ಕರ ಅಲ್ಲ ಬ್ರೋ, ಚಿಕ್ಕ ವಿಚಾರಕ್ಕೂ ಜಗಳ ಬರ್ತಾನೆ ಇರುತ್ತೆ. ಇದು ಇವತ್ತು ಬಂದ್ರೆ ಕಂಟೆಂಟ್ ಗೆ ಅಷ್ಟೇನೆ. ಎಲ್ಲಾದ್ರೂ ಅದ್ರ ಮೇಲೆ ಹಾಕೊಂಡಿದೀವಿ ಅಷ್ಟೇ. ಜಗಳ ಬರ್ತೀವ್ರಿ ಈ ತರ ಎಲ್ಲ ಜಗಳ ಆಡ್ಕೊಂಡ್ರೆ ಹಿಂಗೆಲ್ಲ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ. ಇವಾಗ ನೀವು ಬಿಸಿ ರಕ್ತ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಬ್ರು ಸ್ವಲ್ಪ ಮಾತಾಡ್ಬಿಟ್ಟು ಮಾತಾಡ್ತಿದ್ರೆ ಮಾತಾಡ್ತಿದ್ರೆ ಹುಡುಗರು ಮನೆ ಬಿಟ್ಟು ಬರ್ಬೋದು, ಹುಡುಗಿರ್ ಮನೆ ಬಿಟ್ಟು ಬರ್ಬೋದು. ಹುಡುಗ ಅದನ್ನ ತಿಳ್ಕೊಂಡು ಕರೆಕ್ಟ್ ಆಗಿರು. ಅದಕ್ಕೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ನನ್ನ. ತುಂಬಾ ಸ್ಮೂತ್ ಆಗಿ ನೋಡ್ಬಿಟ್ಟಿದೀನಿ ತುಂಬಾ ದಿನ. ನೀವೇನಿಲ್ಲ ನಮ್ ಕಾಮಿಡಿ ಪೀಸ್ ಅನ್ಕೊಂಡಿದ್ರೆ ಕಾಮಿಡಿ ಪೀಸ್ ಯಾರು ಆಡ್ತಿರೋದು? ಇವಳ ಹತ್ರ ಕಾಮಿಡಿ ಪೀಸ್ ನಾನಾಗಿರೋದು. ಈಗ ನೋಡಿ ಅವ್ರ ಬಾಯಲ್ಲೇ ಹೇಳ್ತಾವ್ರೆ ನಾನು ಸ್ಮೂತ್ ಹೆಣ್ಮಕ್ಳನ್ನ ಸ್ಮೂತ್ ಹ್ಯಾಂಡಲ್ ಮಾಡ್ಬೇಕು ಅಂತ. ನಮ್ ಸಬ್ಸ್ಕ್ರೈಬರ್ಸ್ ಹೇಳ್ತಾರೆ ಅವಕ್ಕ ಎಷ್ಟು ಸಾಫ್ಟ್ ಅಳಿಸ್ತಾ ಇರ್ತಾರೆ. ಅವಾಗ ಈ ರಿಯಾಲಿಟಿ ನೋಡ್ಬಿಟ್ರೆ ಅವ್ರು ಈ ಮಾತನ್ನೇ ಹೇಳಲ್ಲ. ಏನ್ ರಿಯಾಲಿಟಿ? ಈಗ ಮಾತಾಡ್ತಿರೋದು ಈಗ ಹಾಕ್ಬಿಡ್ತೀನಿ, ಕೈ ತೋರ್ಸ್ಬೇಡ ನನ್ನ ಹತ್ರ. ಕೈ ನಿಲ್ಸ್ಬೇಡಿ ಅಂತ. ಅಲ್ಲ ನೀನ್ ಯಾಕೆ ಇರ್ಸ್ತಾ ಇದೀಯ? ಅವಳಿಗೆ ಹೇಳಿ ಕೈ ನಿಲ್ಸ್ಬೇಡಿ ಅಂತ. ಕೈ ತೋರ್ಸ್ಕೊಳ್ಳಿ.
ಇವ್ರು ಮಾತ್ರ ಹಿಂಗ್ ತೋರ್ಸ್ಕೊಂಡ್ ಮಾತಾಡ್ಬೋದು. ನಾನು ಮುಂದೆ ಹೆಣ್ಮಕ್ಳಲ್ವಾ ಕಂಟ್ರೋಲ್ಗೋಸ್ಕರ ನಾನು ಫೋನ್ ನೋಡ್ತಾ ಇದ್ದೀನಿ. ನಾವ್ ಹೆಣ್ಮಕ್ಳಲ್ವಾ, ನೀವ್ ಗಂಡ್ಮಕ್ಳಲ್ವಾ, ನೀವ್ ಹಿಂಗಾರು ತೋರ್ಸ್ಬೋದು ಹೆಂಗಾರು ಏ ತೋರ್ಸ್ಬೋದು. ಹೆಣ್ಮಕ್ಳು ಗಂಡು ಮಕ್ಳು ಅಂತ ಕೇಳ್ಬೇಡ ಕಣೆ, ನಿಜ ನಾನು ಬೈಸ್ಕೊಬಿಡ್ತೀನಿ. ನೀವ್ ಹಿಂಗೆ ಮಾತಾಡ್ತಿರೋದೇ ಹಿಂಗೆ ಆಡ್ತೀನಿ ಬೇಕಾಗಿರೋ ಕಡೆ ನಾನು ಹೇಳ್ಬಿಡ್ತೀನಿ ಆಮೇಲೆ ನಂಗೆ ಏಯ್, ಆಯ್ತು ಬಿಡಪ್ಪ, ಸೈಲೆಂಟ್ ಆಗಿ ಹೋಗಿ ಸುಮ್ನೆ ಇರೋ ಟ್ರಿಗರ್ ಆಗ್ಬಿಡ್ರಿ. ನೀನು ಮಾತಾಡ್ತಾ ಅವಳು ಮಾತಾಡ್ತಾ ಸುಮ್ನೆ ಕೂತ್ಕೊಳ್ಳಿ. ಏಯ್ ಅವೆಲ್ಲ ಬೇಕು. ಹಿಂಗೆ ಒಂದು ಕೆಲಸ ಮಾಡು. ಸೊ ನಿನ್ ಫೋನಲ್ಲಿ ಇನ್ಸ್ಟಾಗ್ರಾಮ್ ಇರ್ತಾನೆ, ನಂದು ಇನ್ಸ್ಟಾಗ್ರಾಮ್ ಇರುತ್ತೆ, ಸ್ಟೋರಿ ಅಷ್ಟೇ ಬ್ರೇಕಪ್ ಅನ್ಕೊಂಡು ಅಷ್ಟೇ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರ ಹೆಂಗ ಆಡ್ತಿದ್ದಾಳು ಅವಳು? ನನ್ ಬೇಕಾಗಿಲ್ಲ. ಇವಾಗ್ಲೇ ಹೆಂಗ್ ಆಡೋಳು, ಮುಂದೆ ಇವಾಗ್ಲೇ ಹೆಂಗ ಆಡೋಳು? ಏನ್ ಬೇಕಾಗಿಲ್ಲ, ಇವಾಗ್ಲೇ ಹೆಂಗ್ ಆಡೋಳು? ನಾನೇ ಸ್ಟೋರಿ ಹಾಕ್ಬಿಡ್ತೀನಿ. ಹಿಂಗೆ ಆಡ್ತಾ ಇರಿ. ಕೈ ತೋರ್ಸ್ಬೇಡ, ಹೊಡ್ಬಿಡ್ತೀನಿ ನಾನು. ಹಿಂಗೆ ಇಡೀ ಇಬ್ರದ್ದು ಹಾಕ್ಬಿಡ್ತೀನಿ ನಾನೇ ಸ್ಟೋರಿಗೆ. ಮಾತಾಡ್ರಿ ಇವಾಗ. ನಾನು ಬ್ಲಾಗ್ ಮಾಡಾಕ್ತೀನಿ. ನೀವ್ ಆ ತರ ಹೇಳಿದ್ರೆ ಏನಂತ ಆಗ್ತೀಯ ನೀನೆಲ್ಲ? ನಾನೇ ಆಗ್ತೀನಿ ಕೊಡಪ್ಪ. ಇದು ಮುಗಿಯದ ನೆನಪು ವಿರಹಗಳೇ ಗುರುತು. ಮಾತಾಡ ಯಾಕೋ ಬರುತ್ತೆ ಬೈಲಿ. ಅದೇನಕ್ಕೆ ಆಗ್ತದೆ ನಾನು ನೋಡ್ತಿದ್ವಿ. ಏನಂತ ಆಗ್ತೀನಿ? ಸಾರಿ ಗೈಸ್, ವಿ ಆರ್ ಬ್ರೇಕಪ್ ವಿತ್ ಅಸ್ ಇವತ್ತಂತ ಆಗ್ತೀನಿ. ಇನ್ನೇನ್ ಆಗಕ್ಕಾಗುತ್ತೆ? ಬೇರೆಯವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ ಆಯ್ತು ಆವಾಗ? ಬೇರೆಯವ್ರಿಗೂ ನಮ್ಗೆ ಬ್ರೋ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರೋಕ್ಕಾಗುತ್ತೆ? ಸ್ಟಾರ್ಟಿಂಗ್ ಇಬ್ರು ಹೋಗ್ಬೇಕಾದ್ರೆ ಹೇಳಿದ್ರೆ ನೀವು ಪಸಾರ್ ಬ್ರೋ ಮಾಡಿದ್ರೆ ಸರಿ ಹೇಳಿದೆ ಗೊತ್ತಾ, ಹೇಳ್ಬಿಟ್ಟಿದೀನಿ ಇವ್ರಿಬ್ರಿಗೂ ಲವ್ ಮಾಡ್ತಿದ್ದೀರಾ, ಬಟ್ ಬೇರೆಯವ್ರು ಇವಾಗ ಗೊತ್ತು ಕೆಲವರೆಲ್ಲ ಮಾಡಿ ಬ್ರೇಕಪ್ ಆಗಿ ಆ ಒಂದು ಇದ್ರ ತರ ನೀವ್ ಆಗ್ಬೇಡ್ರಿ. ನೀವು ಅದನ್ನ ಮೀರಿ ನೀವು ಜೊತೆಯಾಗಿರ್ಬೇಕು ಜೀವನದಲ್ಲಿ ಅಂತಾನೆ ಹೇಳಿರೋದು. ಇವಾಗ ಮತ್ತೆ ಅದೇ ಕತೆಗೆ ಬಂದ್ರೆ ಏನ್ ನಿಮ್ದು ಕತೆ ಅಂತ ಹೇಳ್ತಾ ಇರೋದು ಅರ್ಥ ಆಯ್ತಾ ಈಗ ನಿಮ್ಗೆ? ಮೊನ್ನೆ ಇದು ಹೆಂಗಾಗ್ಬಿಟ್ಟೈತೆ ಗೊತ್ತಾ? ಮೊನ್ನೆ ಒಂದು ಮಾಡಿದ್ರು. ಏನ್ ಚೀಟ್ ಮಾಡೋ ತರ ಮಾಡಿದ್ರಿ ಯಾವಾಗ ಮೆಸೇಜ್ ಹಾಕಿದ್ರಿ ಬ್ರೋ? ನಿಮ್ಗೂ ಹೇಳಿದೀನಿ ಹಂಗೆ ಅಂತ ಅದು ಅಂದ್ಬಿಟ್ಟು ಪ್ರಮೋಷನ್. ಟಾಪಿಕ್ ಈಗ ಈ ಟಾಪಿಕ್ ಏನಕ್ಕೆ ಬಂದದಲ್ಲ ನನಗೆ ಕ್ಲಾರಿಫೈ ಆಗತ್ತೆ. ಬರುತ್ತೆ ನಮ್ಗೆ ಅಕೌಂಟ್ ಅಂತ ಎಲ್ಲ ಬಂದ್ಬಿಡುತ್ತೆ, ಭಯ ಅಂತಿಕ ಇದು ಮುಚ್ಕೊಂಡಿದ್ದೀವಿ. ಹೆಂಗಾಗೋಯ್ತು ಗೊತ್ತಾ? ಮೊನ್ನೆ ಒಂದು ಡಿಬೇಟ್ ಹೋಗಿರ್ತೀವಿ. ಆ ಡಿಬೇಟ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಂಡತಾನೆ, ಯಾರು ಗೊತ್ತಾ? ಆರ್ ಕನ್ನಡ ಹೋಗಿದ್ವಿ. ಅದನ್ನ ಕ್ಲಿಯರ್ ಮಾಡ್ಕೊಂಡತಾನೆ. ಇವ್ರುಗಳು ಹಿಂಗೇನೆಲ್ಲ ಕುಡ್ಸ್ಬಿಟ್ಟು ವಿಕ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಎಲ್ರೂ ತರ ನೀವ್ ಆಗ್ಬೇಡ್ರಿ, ಬೇರೆ ತರ ಆಗ್ಲಿ ಅಂತ ಹೇಳಿದೀನಿ ನಾನು. ಯಾಕಂದ್ರೆ ಎಲ್ರದ್ದು ಅದೇ ಉದಾಹರಣೆ ಆಗ್ಬಿಟ್ಟಿದೆ. ಉದಾಹರಣೆ ಆಗ್ತಾರೆ. ನಾನ್ ನಿಮ್ಗೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಹೇಳಿದೆ ಬ್ರೋ, ನಾವ್ ಹಿಂಗೆ ಆಯ್ತು ಬಿಡಪ್ಪ, ಆಯ್ತು ಹುಡುಗಿ ಹಂಗೆ ಹಿಂಗೆ ಅಂತ ಹೇಳಿದ್ದು. ಆಯ್ತು. ಹಂಗೆ ಹಿಂಗೆ ಅಂತ ಹೇಳಿದೆ. ಸೊ ನಂಗೆ ಬೇಕಾಗಿಲ್ಲ ಐ. bro, ಅಷ್ಟೇ. ನನ್ ಇಷ್ಟ ಅಷ್ಟೇ. ಏನೋ ಕೊಡುತ್ತೆ ಹೊಡಿಬೇಡ ಅಷ್ಟೇ. ಏನಕ್ಕೆ ಎಲ್ಲ ಬರೀ ಎಲ್ಮುಂಜಿಗಳು ನಾಟಕಗಳು ಅವಳು ಐ ಯಾವ ಏನೆಲ್ಲ ಬೇಕು ಅಂದ್ಬಿಟ್ಟು ಹೇಳ್ತಾರ. ಬೇಕಾಗಿರೋ ಅವಳೆಲ್ಲ ಬರೀ ನಾಟಕಗಳು ಅಷ್ಟೇ. ನೋಡಿಲ್ವಾ ನಾನು? ನೀವ್ ಎಷ್ಟ್ ಸಲ ಜಗಳ ಆಡಿದ್ರೆ ಎಷ್ಟ್ ಸಲ ಸರಿ ಹೋಗಿಲ್ಲ ಅಂತ ಕೂತ್ಕೋ. ನೀವು ಸ್ವಲ್ಪ ಗ್ಯಾಪ್ ಕೊಡ್ರಿ, ಮಾತೇ ಹೋಗ್ಬಿಡ್ತೀರಿ ಹಾಗೆ ತಲೆ ಕೆಡಿಸ್ತಾ ಇದ್ರಿ. ಇವಾಗ ಸುಮ್ನೆ ಏನ್ ಈ ತರ ಎಲ್ಲ ಜಗಳ ಆಡ್ಕೊಂಡು ನೀವುಗಳು ಅಂತ ಬೇರೆಯವ್ರಿಗೆ ನೀವು ಮಾದರಿಗಳು ಆಗ್ಬೇಕು, ಮಾದರಿ ಆಗ್ಬೇಕು. ಬ್ರೋ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ಮಾದರಿನೂ ಆಗಕ್ಕಾಗಲ್ಲ ಅವ್ಳಿಗೆ. ಈ ತರ ನಿಮ್ಗೆ ಅಡ್ಜಸ್ಟ್ ಆಗಲ್ಲ, ಈ ತರ ಆಗುತ್ತೆ ಅನ್ನಂಗಿದ್ರೆ ನೀವು ಫ್ರೆಂಡ್ಸ್ ಅಂತ ವಿಡಿಯೋ ಮಾಡ್ಬೇಕಾಯ್ತು. ಯಾಕೆ ಲವರ್ಸ್ ಅಂತ ವಿಡಿಯೋ ಹಿಂಗ ಆಗುತ್ತೆ ಅಂತ ಗೊತ್ತಿರ ಅದೇ ಮಾಡ್ತಿದ್ದು. ಅದಕ್ಕೆ ನಾನು ನಿಮ್ ಮುಂಚೆ ಫ್ರೆಂಡ್ಸ್ ಅಂತ ಹೇಳಿದ್ದು. ಇವಳೆ ಬಂದ್ಬಿಟ್ಟು ಲವರ್ ಅಂತ ಎಲ್ಲೋ ಹೋಗ್ತಾಳೆ, ಕುತ್ಕೊಳ್ಳೋದೇ ಕುತ್ಕೊಂಡು ಮಾತಾಡ. ಒಂದ್ ನಿಮಿಷ ಬಿಡಿ ನಲ್ವಾ ನೋಡ ಅಷ್ಟೇ ಬ್ರೋ, ನನ್ಗೆ ಬೇಕಾಗಿಲ್ಲ ಬ್ರೋ ಅಷ್ಟೇ. ಮಾಡ್ರಿ ಆಯ್ತು. ತಮಾಷೆ ಮಾಡ್ತಾ ಇದೀವಿ, ಬೇಕಾಗಿಲ್ಲ ಅಂತ ನನಗೆ ಏನಿದೇನು ನಾರ್ಮಲ್ ಆಗಿ ಫ್ರೆಂಡ್ಶಿಪ್ ಅಂದ್ರೆ ಏನು ಬೇಕಾಗಿಲ್ಲ ಅನ್ನಕ್ಕೆ ಬ್ರೋ. ಈಗ ನೀನ್ ನಿಮ್ ಮುಂದೆನೆ ಇಷ್ಟ್ ಮಾತಾಡ್ತಿದ್ದಾಳೆ. ನಾನ್ ಹೇಳೋದು ಏನ್ ಮಾತಾಡ್ತು ಅಂತ. ಹುಡುಗಿ ನನ್ನ ಮುಂದೆ ನಿಮ್ ಮುಂದೆ ಅನ್ನೋದಲ್ಲ. ಇವಾಗ ನೀನು ಮಾತಾಡ್ತಿ, ಅವಳು ಮಾತಾಡ್ತಾಳೆ, ನೀವ್ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಯಾರು ಮೊದ್ಲಿನ ತರ ಯಾರು ಹೆಣ್ಮಕ್ಳು ತಲೆ ಬಾಗ್ಸಲ್ಲ, ಅವ್ರನ್ನು ಇದು ಮಾಡ್ತಾರೆ ಆಯ್ತಾ. ಅವ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ರೆಸ್ಪೆಕ್ಟ್, ನೀನು ಅವಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವಳು ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು. ಗಂಡಂದ್ರೆ ಹೆಚ್ಚು ಹೆಣ್ಣಂದ್ರೆ ಹೆಚ್ಚು ಅದೆಲ್ಲ ಇಲ್ಲ ಈಗ. ಅದೆಲ್ಲ ಹಳೆ ಕಾಲದಲ್ಲಿ ತಪ್ಪಾಗಿ ಮಾತಾಡ್ತಾರೆ. ಆಗಿಂದ ನೋಡ್ತಾ ಇದ್ದೀನಿ ನಾನು. ಈಗ ಲಾಸ್ಟ್ ಅಲ್ಲ ಕೇಳ್ತಿದ್ದೀನಿ, ಅವ್ಳಂಗ್ ಇರಕ್ಕಾಗುತ್ತೆ ಇರಕ್ಕಾಗಲ್ಲ. ಇಷ್ಟ ದಿವಸ ಹೆಂಗಿದ್ರಿ ಗುರು ನೀವುಗಳು? ಏನ್ ಗೊತ್ತಾ, ವರ್ಷ ಕಂಡಿರೋ ಫಸ್ಟ್ ಆಮೇಲೆ ಮಾತ್ರ ಅದಿದ್ರೆ ಇರುತ್ತೆ. ನಿಮ್ಗೇನ್ ಪ್ರಾಬ್ಲಮ್? ನಿನ್ ಡೌಗಳು ನೋಡಕ್ಕಾಗಲ್ಲ ಅದಕ್ಕೆ. ಸೊ ಈ ತರ ಮಾತುಗಳು ಆಡ್ಬೇಕು, ಅದಕ್ಕೆ ಟ್ರಿಗರ್ ಆಗೋದು. ಯಾರು ಅವಳು ಮಾತುಗಳು ನನಗಾಗಲ್ಲ. ಸುಮ್ನೆ ಇರು ಸುಲಭಿ, ಬಂದ್ ಮಾಡ್ಕೊಳ್ರಿ. ಸುಮ್ನೆ ಇವಾಗ ಬೆಳಗ್ಗೆ ನೀವೇ ಸರಿ ಹೋಗ್ತೀರಾ, ಇವಾಗ ಹೋಗಿ ಮಲ್ಕೊಂಡು ಎಲ್ಗೋ ಎಲ್ಲಿ ಹೋಗ್ತೀಯಾ? ನಿಮ್ಮ ಅಮ್ಮಂಗ್ ಫೋನ್ ಮಾಡ್ಬಿಟ್ಟು ಹೋಗು. ನೀನ್ ಎದುರಿಸ್ಬಿಡ್ತೀನ ತಡಿ ಬ್ರೋ, ಅದ ಯಾರೇ ಮಾಡ್ತಾರ ಏನಿಲ್ಲ, ನಾಳೆ ನಮ್ಮ ಮಮ್ಮಿನೇ ಬರೋದು, ನಾನು ಹೋಗ್ತೀನಿ. ಹೋಗ್ ಫಸ್ಟ್ ಹೋಗ್. ಅಲ್ಲ ಇವಾಗ ಅನ್ಕೊಡೋದು ಇಷ್ಟು ಹೋದಾಗ ಬೆಲೆಗಳು ಗೊತ್ತಾಯ್ತು. ಹೋದಾಗ ಬೆಲೆ
ಸೊ ಬ್ರೋ ಈಗ ಅದೇ ಬ್ರೋ ಈಗ ಹೇಳ್ತಿಲ್ವಾ, ಈಗ ಅವಳು ನನ್ ಹೇಳ್ದಂಗೆ ಕೇಳ್ತಾಳೆ ಇಲ್ವಾ ಕೇಳ್ರಿ. ಅವಳು ಬ್ರೋ ಅವ್ಳು ಬಿಟ್ಟು ನಾನೇ ಹೇಳ್ತಿಲ್ವಾ, ಇವಾಗ ನನ್ಗೆ ಅದ್ ಇಷ್ಟ ಆಗ್ತಿಲ್ಲ ಅಂತಂದ್ರೆ ನೀವು ಮಾಡಂಗಿಲ್ಲ ಅದನ್ನ. ನಾನು ಹೇಳಿದ್ದೀನಲ್ಲ ಇಷ್ಟ ಆಗ್ಲಿ ಇಷ್ಟ ಆಗ್ತದೆ ಬ್ರೋ ಅದ ಒಂದ್ ಕಂಟೆಂಟ್ ವಿಚಾರ ಅಂತ ಅಲ್ಲ ಬ್ರೋ, ಬೇರೆ ವಿಚಾರ ಎಲ್ಲ ಸೇರ್ಕೊಂಡು ಇದು ಪೀಕ್ ಲೆವೆಲ್ ಬಂದು ನನಗೆ ಜಗಳ ಆಡ್ತಿರೋದು. ಈಗ ನಾನೊಂದ್ ಹೇಳಲಾ, ಈಗ ಇವಳೇನ್ ಬಿಟ್ಟೋದ್ರೆ ನನ್ ಲೈಫ್ ಏನ್ ಹಾಳಾಗಲ್ಲ, ನಾನ್ ಅವಳು ಬಿಟ್ರೆ ಅವಳ ಲೈಫ್ ಹಾಳಾಗೋದು. ಇಲ್ಲ ನನ್ಗೇನ್ ಇವಳಂತ ಬೇಜಾರ ಸಿಗ್ತಾರಂತ ಅದೆಲ್ಲ ಹೋಗ್ತಾ ನೋಡೋಣ ಬಿಡ್ರಿ. ಸುರಭಿ ಬಿಡ್ರಿ ಹೋಗು ಹೋಗಿ ನಾನು ಹೋಗು ಹೋಗು ಸುರಭಿ ಹೋಗೆ ಹೋಗು. ಯಾರು ತಮಾಷೆ ಮಾಡ್ಕೊಂಡು ಹಾಕೊಂಡು ಸೀರಿಯಸ್ ಆಗಿ ಕರೆಕ್ಟ್ ಆಗಿ ಹೇಳ್ರಿ, ನನ್ ಮಿಕೈಕ ಮಾಡ್ತಾ ಇದ್ದಾರೆ ಹಾಕೊಂಡು ನಿಕ್ಕ ಅಲ್ಲ ಅಲ್ಲ ಆದ್ರೆ ಅಲ್ಲೊಂದ್ ಇಲ್ಲೊಂದ್ ನಿಕ್ಕ ಐತೆ ನೋಡ್ರಿ ಆಗಿದ್ರು ನೀವು ಸೊ ಗೈಸ್ ಕಂಗ್ರಾಚುಲೇಷನ್ಸ್. ಇಲ್ಲೊಂದು ಕ್ಯಾಮ್ರಾ ನಾನ್ ಮಧ್ಯಾಹ್ನ ಜಗಳ ಆಡೋಣ ಇದಾಕೆ ಹಿಂಗ್ ಮತ್ತೆ ಕೂಗ್ತಾರಲ್ಲ ಅನ್ಕೊಂಡಿದ್ದೀನಿ. ಮತ್ತೆ ಸಂತೂರ್ನ ಬ್ಲಾಗ್ ಅಲ್ಲಿ ಹೇಳ್ದಂಗೆನೆ ಬಕ್ರಾ ಮಾಡಿದೀವಿ. ನಾನು ರೂಮಲ್ಲಿ ಇದ್ದಲ್ಲ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿದ್ರಿ ನೀವು? ರೂಮಲ್ಲಿ ಮಲಗಿದ್ರಲ್ಲ ನೀವು. ನಾವು ಆಚೆ ಪ್ಲಾನ್ ಯಾವಾಗ ಮಾಡಿದ್ವಿ ಗೊತ್ತಾ, ಆಚೆ ಚಿಕನ್ ತರಕ್ ನಾವೆಲ್ಲ ಹೋಗಿದ್ವಲ್ಲ ಆ ಟೈಮಲ್ಲಿ ಪ್ಲಾನ್ ಮಾಡಿದ್ವಿ. ಅಲ್ಲ ನೀವು ರೂಮಲ್ಲಿ ಇದೇ ಮಾಡೋರೆ, ನಾನು ಈಚೆ ಹೋಗಾದ್ಮೇಲೆ ಮಾಡೋರು ನಾನಿಂತ ದೊಡ್ಡ ಮಿಕಾನ್ ಅಂತ ಅಂದ್ರೆ ನಾನು ಬಂದಿದ್ದ ತಕ್ಷಣ ಏನು ಕಿಸಿ ಕಿಸಿ ಅಂತ ಸೌಂಡ್ ಬಂದು ಅದಾದ್ಮೇಲೆ ಸೈಲೆಂಟ್ ಆಗೋದ್ರು. ಓ ಏನೋ ಆಯ್ತೈತೇನೋ ಬಿಡು ಆಯ್ತು ಅಂತ ಅವ್ನು ಬಂದು ನಾನೇನ್ ಗೊತ್ತಾ ಇನ್ನೊಂದು ನಂಬ್ತಾ ಇರ್ಲಿಲ್ಲ. ಮಧ್ಯಾಹ್ನ ಬೇರೆ ಜಗಳ ಆಡಿದ್ರಲ್ಲ, ಆಮೇಲೆ ಇವ್ರ ಜಗಳ ನಾನು ಸುಮಾರು ನೋಡ್ಬಿಟ್ಟಿದ್ದೀನಿ ತಗಿ ಹಂಗೆ ಆಡ್ತಾರೆ ಅಂದ್ಬಿಟ್ಟು ಸುಮ್ನೆ ಕೂತಿದ್ರೆ ಇವ್ರು ನನ್ ಮಕ್ಳು. ಇವಳು ಅಳುವನೇ ಬರ್ತಿಲ್ಲ, ಇವಳು ಮಕ ನೋಡಿ ನಗ ಬರ್ತಾ ಇತ್ತು ನನ್ಗೆ. ಇಲ್ಲಪ್ಪ ಕಣ್ಣಲ್ಲಿ ನೀರ್ ಬಂತು, ನಾನು ಅದಕ್ಕೆ ಸೀರಿಯಸ್ ಆದೆ. ಅಲ್ಲಿಂದ ಅದು ನೀರಲ್ಲ, ಅದು ನೀರು. ಏನೋ ಬಂಡೆ ನೀರು ನೀರು ಎದ್ದು ಯಾವಾಗ ಹಾಕೊಂಡೆ ನೀರ್ ಕುಡಿತೀನಿ ಅಂತ ಹೋದಲ್ಲ ಆಗ ಹಾಕೋ ಬಂದ. ಕ್ಯಾಮ್ರಾ ಇಲ್ಲಿಕ್ಕಿದೆ ಅಲ್ಲಿ ಮೂಲೆ ಕಿಟಕಿ ಹತ್ರ ಕಿಟಕಿ ಹತ್ರ ನೋಡಿ ಗೈಸ್ ಬಿಟ್ಟೋಯ್ತಾರಂತೆ. ಗೈಸ್ ಸುಮ್ನೆ ಹಂಗ್ ಮಾತಾಡಿದ್ ನಂಗೆ ನಗು ಬರ್ತಿದೆ ಗೈಸ್, ನಂಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಬಿಟ್ಟೋಯ್ತೀರ ಹಾಗಾದ್ರೆ? ಇಲ್ಲ ನೀನು ಒಂದ್ ಕಡೆ ಎಲ್ಲೋ ನಗ್ದೆ ಅನ್ಕೋತೀನಿ, ನನ್ಗಲ್ಲಿ ಡೌಟ್ ಹೊಡಿತು ಯಾಕೆ ನಗ್ದೆ ಇವನು ಅಂತ. ಸರಿ ಆಯ್ತು ಅಂತ ಏನೋ ಬಿಡು ಸೀರಿಯಸ್ ಆಗಿ ಜಗಳ ಆಡ್ತವ್ರೆ ಇವ್ರು, ನಾನು ಇವಾಗ ಏನೋ ಮಾತಾಡಕ್ ಹೋಗಿ ತಪ್ಪಾಗ್ಬಿಡ್ತೆ ಅನ್ಬಿಟ್ಟು ನಾನು ತಲೆ ಹಿಂಗ್ ಕೇಳ್ಕೊಳ್ಳೋದು ಹಿಂಗ್ ಮಾಡೋದು ಏನೋ ಮಾಡಿದೆ ಟೆನ್ಷನ್ ಆಗ್ಬಿಟ್ಟು. ಈ ಹುಡುಗಿ ಯಾವಾಗ ಅಡ್ಗೆ ಮನೆಗೆ ಹೋಗ್ಬಿಟ್ಟು ಹಿಂಗ್ ಬಂದು ಕುತ್ಕೊಂಡು ಕಣ್ಣಲ್ಲಿ ನೀರ್ ಬಂತು. ಓ ಪಕ್ಕ ಅಲ್ಲೇನೋ ಆಮೇಲೆ ಇನ್ನೊಂದೇನಂದ್ರೆ ಸಾನ್ವಿ ಅಕ್ಕಂಗೆ ಪ್ರಾಂಕ್ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಸುಮ್ನೆ ಇದ್ದಿದ್ದಿಲ್ಲ ಅಂದ್ರೆ ಅವರು ನಾನು ಒಂದ್ ಕಡೆನೂ ನಕ್ಕಿಲ್ಲ ಗೊತ್ತಾ. ಇಲ್ಲ ಅಂದ್ರೆ ಇಲ್ಲ ಮಾತಾಡ್ಬಿಡ್ತಿದ್ರಿ ಅಲ್ಲ ನೀವು. ನಿದ್ದೆ ಮಾಡ್ತಿರೋ ಹಾಳು ಮಾಡಿದ್ರಲ್ಲ ನೀವು ಯಾವ್ದ್ರ ಕತೆಯ ಮಲ್ಕೋ ಹೋಗ್ರಿ ಮಮ್ಮ. ನಂಗೆ ಮಕ್ಳ ಮಾಡಿದ್ರು. ನಾನೇನ್ ಗೊತ್ತಾ, ನಾನು ಎಲ್ಲೋ ಹೊರಗಡೆ ಹೋಗಿದ್ದೆ, ಅಲ್ಲಿಂದ ಡೈರೆಕ್ಟ್ ಬಂದೆ. ಇವ್ರು ಫೋನ್ ಮೇಲೆ ಫೋನ್ ಆಗ್ತಾ ಇದ್ರು, ಹಿಂಗೆ ಜಗಳ ಆಡ್ಕೊಟ್ಟವ್ರೆ. ನಾನು ಸುಮ್ನೆ ಆಗೋದೆ, ಎಲ್ಲ ತಮಾಷೆ ಮಾಡ್ತಾವ್ರು ಬಿಡು, ಒಂದಾಗಿರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಾದ್ಮೇಲೆ ನಾರ್ಮಲ್ ಆಗಿ ಮಾತಾಡ್ತಾರೆ. ಸೈಲೆಂಟ್ ಆಗೋದ್ರು ಎಲ್ಲ. ನಾನು ಬಂದಿದ ತಕ್ಷಣ ಪಿಸಿ ಪಿಸಿ ಅಂತ ಸೌಂಡ್ ಬಂದಿದ್ ಬಾಗ್ಲಿಚೆ. ಅದಾದ್ಮೇಲೆ ನೋಡಿ ಸೈಲೆಂಟ್ ಆಗಿ ಜಗಳಕ್ಕೆ ಎದ್ಬಿಟ್ರು. ಓ ಪಕ್ಕ ಇದೇನೋ ನಡೀತದ ದೊಡ್ಡದಾಗೆ, ಬೇಡ ಬಿಡು ತಡಿಯೋಣ ಅಂತ ಅಂದ್ರೆ ಈ ಹುಡುಗಿ ಹೇಳಕ್ ಈ ಕಡೆ ಇವ್ರು ನಕ್ಕ ನನ್ನ ಸ್ಟೋರಿಗೆ ಹಾಕ್ಬಿಡ್ತೀನಿ, ನಾನು ಹಂಗ ಹಾಕ್ಬಿಡ್ತೀನಿ ಹಿಂಗ ಹಾಕ್ಬಿಡ್ತೀನಿ ಅಂತ ಇವ್ನು ಹೇಳಕ್ಕೆ ತಲೆ ಕೆಟ್ಟೋಯ್ತು ನನ್ಗೆ. ಲವರ್ಸ್ ಮಧ್ಯೆ ಹೋಗ್ಬಾರ್ದು. ನೀವು ಜಗಳದ್ ಬಿಟ್ಟು ಬೇರೆ ಯಾವ್ದು ಮಾಡಿದ್ರು ನನಗೆ ಪ್ರಾಂಕ್ ಆಯ್ತಿರ್ಲಿಲ್ಲ. ಜಗಳ ಸುಮಾರು ಸಲ ಆಡ್ಬಿಟ್ಟಿದ್ದೀರಲ್ಲ, ಅದಕ್ಕೆ ನಾನು ಸೀರಿಯಸ್ ಅನ್ಕೊಂಡೆ. ಜಗಳದ್ ಬಿಟ್ಟು ಆಮೇಲೆ ಬೆಳಗ್ಗೆ ಬೇರೆ ಆಡಿದ್ವಲ್ಲ, ಅದರಿಂದ ಬೆಳಗ್ಗೆ ಸುಮ್ನೆ ಗಾಯ ಸುಮ್ನೆ ಮಾತಾಡ್ಮೇಲೆ ಇಬ್ರಿಗೆ ಒಂದಾಗ್ಬಿಟ್ಟ ಗೈಸ್. ಅದ್ ನಾವ್ ಎಷ್ಟ್ ಸಲ ಆಡ್ತೀವಿ ಮಮ್ಮ ಹಂಗೆ. ಇಲ್ಲಿ ಅರ್ಧಕ್ಕರ್ಧ ಅದ್ರಲ್ಲಿ ಏನ್ ನಡ್ದಿತ್ತು ಅದನ್ನೇ ಮಾತಾಡಿದೀವಿ. ಕಂಟೆಂಟ್ ಮಧ್ಯಾಹ್ನ ಜಗಳ ಆಡಿದ್ರೆ ಸಿಂಪಲ್ ಕಂಟೆಂಟ್ ಗೋಸ್ಕರ ಗೈಸ್ ಅಷ್ಟೇನೆ. ಕಂಟೆಂಟ್ ಚೆನ್ನಾಗಿಲ್ಲ, ಬೇರೆ ಸ್ಟ್ರಿಪ್ ಬರ್ಸಿ ಅಂತ ಅಷ್ಟಕ್ಕೆ, ಇನ್ನೇನಿಲ್ಲ. ಅದನ್ನೇ ಒಂದ್ ವಿಡಿಯೋ ಕಂಟೆಂಟ್ ಮಾಡ್ದ ಗೈಸ್. ಸೊ ಸುಮ್ನೆ ಯಾರು ಹಂಗ್ ದೂರ ಆಗಕ್ ಹೋಗ್ಬಿಡ್ರಿ ಸುಮ್ನೆ ಚಿಕ್ಕ ಚಿಕ್ಕ ವಿಚಾರಕ್ಕೆ. ಸೊ ಜಗಳ ಬರುತ್ತೆ, ಜಗಳ ಬಂದೇ ಬರುತ್ತೆ. ಅಂತ ₹1 ಚಾಕ್ಲೇಟ್ ಪಕ್ಕದಲ್ಲಿ ಇದ್ದಿದ್ದು ಚಾಕ್ಲೇಟ್ ತಗೋಬಿಟ್ಟು ಮಮ್ಮ. ಅವರೇ ತಂದಿದ್ದು. ಸೊ ಗೈಸ್ ಅಷ್ಟೇನೆ, ಎಲ್ಲ ಕುತ್ಕೊಂಡು ಮಾತಾಡ್ಕೊಳ್ರಿ, ಬಗೆಹರಿಸ್ಕೊಳ್ರಿ. ಸೊ ಒಂದು ಕಂಟೆಂಟ್ ಅಯ್ಯೋ ನಿಜವಾಗ ಹೊಡಿತೈತೆ ನನ್ಗೆ, ಕೋಪ ಬೇರೆ ಬರ್ತೈತೆ ನನ್ಗೆ. ಏನಕ್ಕೆ ಹಿಂಗ್ ಹೊಡಿತೈತೆ ಅಂತ. ಇಲ್ಲ ಮತ್ತೆ ನನಗೆ ಮಾಡಿದಾನೆ ಜುಟ್ಟು ಇಟ್ಕೊಂಡೆಲ್ಲ ಎಳಿತಾವ್ರೆ.
ಹಾ ಯಾಕ್ರಿ ಪ್ರಕಾಶ್ ಗೈಸ್ ಯಾರನ್ನ ನಂಬಿದ್ರು ಈ ಬ್ಲಾಗರ್ಸ್ ನಂಬೇಡ್ರಿ. ಯಾವ ಟೈಮಲ್ಲಿ ಯಾವ ಹುತ್ತದಲ್ಲಿ ಆಗಿರುತ್ತೋ ಹಂಗೇನೆ ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾ ಫಿಟ್ ಮಾಡಿರ್ತಾರೋ ಗೊತ್ತಾಗಲ್ಲ. ತಲೆ ಕೆಡ್ಸ್ಬಿಡ್ತಾರೆ. ಆದ್ರೂ ಒಂಚೂರು ಇವ್ರ ಮೊಬೈಲ್ ಎಲ್ಲೈತೆ ಅಂತ ಹುಡುಕ್ಬೇಕಾಯ್ತು ನಾವು, ಆಗ ಗೊತ್ತಾಗ್ಬಿಟ್ಟಿರೋದು. ಹುಡುಗ ಆಗ್ತಿರ್ನಿಲ್ಲ ಬಿಡ್ರಿ. ಮೊಬೈಲ್ ಕೇಳ್ತಾನೆ ಇದೀವಿ, ಇವ್ರು ಕೇಳ್ತಾರೆ. ನಮ್ಮ ಅವು ಕೇಳ್ತಾ ಇದೀನಿ, ನಮ್ಮ ಹತ್ರ ಮೊಬೈಲ್ ಇಲ್ಲ. ಫೋನ್ ಇದು ನಂದು. ನಾನು ತೇಜು ಫೋನ್ ಕಿತ್ಕೋತಾ ಇದ್ನಲ್ಲ, ಅವ್ನ್ ಫೋನೇ ಅಂತ ಅನ್ಕೊಂಡೆ. ನಾನು ಜ್ಞಾಪನೆ ಆಗಿಲ್ಲ ಇವ್ರ ಫೋನ್ ಎಲ್ಲ ಎಲ್ಲೈತೆ ಅಂತ ಅನ್ಬಿಟ್ಟು ಅಂತ. ನಾನ್ ಮಲಗಿದ್ನಲ್ಲ, ಅದೇನ್ ಕೂಗ್ತಾರ ಅಂತ ಸ್ವಲ್ಪ ಸೌಂಡ್ ಕೇಳಿಸ್ತು, ಏನೋ ಜಗಳ ಆಡ್ತಾರ ಮಾಮೂಲಿ ಅನ್ಕೊಂಡ್ ಬಂದೆ ನಾನು. ಸೊ ಗೈಸ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಆಮೇಲೆ ಇನ್ನೊಂದು ಮಾತು ಗೈಸ್, ಸೊ ಜಗಳ ಅನ್ನೋದು ಬಂದೇ ಬರುತ್ತೆ. ಜಗಳ ಅನ್ನೋದು ಬರೋದು ಏನಂದ್ರೆ ನಮ್ಮಲ್ಲಿ ತಪ್ಪಿದ್ಕೊಂಡು ಅವ್ರವ್ರು ತಪ್ಪಿದ್ಕೊಂಡದು ಬಂದೇ ಬರುತ್ತೆ. ಸೊ ಇಬ್ರದ್ದು ತಪ್ಪಿದ್ದೇ ಇರುತ್ತೆ. ಸೊ ಕೂತ್ಕೊಂಡು ಮೂರನೇವ್ರನ್ನ ಎಂಟ್ರಿ ಮಾಡಿಸ್ಕೊಳ್ತಾರೆ, ನೀವಿಬ್ರು ಮಾತಾಡ್ಕೊಂಡ್ರೆ ಜಗಳ ಪಕ್ಕ ಕ್ಲಿಯರ್ ಆಗುತ್ತೆ. ಸೊ ಇದನ್ನು ಜಸ್ಟ್ ಫನ್ಗೋಸ್ಕರ ಮಾಡಿದೆ ಅಷ್ಟೇ, ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ, ಬೇಜಾರಾಗಿರೋ ಸಾರಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಏನಾರು ಹೇಳೋದಿದ್ಯಾ? ಏನಿಲ್ಲ, ಲವ್ವರ್ಸ್ ಮಧ್ಯದಲ್ಲಿ ಹೋಗ್ಬೇಡ್ರಿ, ನಿಕಾ ಮಾಡ್ಬಿಡ್ತಾರೆ ದೊಡ್ಡದಾಗಿ. ನೀವೇನಾದ್ರು ಹೇಳೋದಿದ್ಯಾ? ಏನಿಲ್ಲ, ಬಾಯ್ ಬಾಯ್. ಪೂರ್ತಿ ಹೇಳತ್ತಂಗ್ ಕೇಳಿಸ್ರಿ. ಮಿಕಾ ಅದೇ ನಿಕಾ ಮಾಡ್ತಾರೆ, ಬಟ್ ಆದ್ರೆ ಅವ್ರವ್ರ ಜೀವನ ಅವ್ರವರೇ ಸರಿ ಮಾಡ್ಕೋಬೇಕು. ಯಾರ ಕೆಲವು ಸರಿ ಮಾಡಕ್ಕಾಗಲ್ಲ. ಅವ್ರವ್ರ ಜೀವನ ಅವ್ರವ್ರು ಸರಿ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಮೂರನೇ ವ್ಯಕ್ತಿನ ಸೆಂಟ್ರಲಿ ಇಂಟರ್ಫಿಯರ್ ಮಾಡ್ಕೊಂಡು ಮಾತಾಡಿದ್ರೆ ಅವ್ರ ಜೀವನನೂ ಹಾಳಾಗುತ್ತೆ, ಮೂರನೇ ವ್ಯಕ್ತಿ ಜೀವನನೂ ಹಾಳಾಗುತ್ತೆ. ಅಷ್ಟೇ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್. ನೀನು ಗೈಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್ ಮಾಡ್ಬಿಡು ಬ್ರೋ. ಬಾಯ್, ನೀವು ಮಾಡ್ಬಿಡ್ರಿ. ಬಾಯ್. ಈ ತರ ಫ್ರ್ಯಾಂಕ್ ಬಾಯ್, ನೀವು ಈ ತರ ಫ್ರ್ಯಾಂಕ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಜಸ್ಟ್ ಫನ್ ಅಷ್ಟೇ ಬ್ರೋ. ತಲೆ ಅದೇ ಈ ತರ ಎಲ್ಲ ಜಗಳ ಆಡಿರೋದು ಬೇಡ.